ಓಂ ನಮೋ ಭಗವತೆ ಯುಗಾದಿಕೃತೆ. ಓಂ ನಮೋ ಭಗವತೆ ಪರಾಯ ಕಾಲಾಯ. ನಮೋ ಭಗವತ್ಯೈ ದುರ್ಗಾಯೈ ಕಾಲರೂಪಿಣ್ಯೈ. ನಮಃ ಕಾಲಜೀವಗುಣಾದೀನಾಮಭಿಮಾನಿನೇ ಚತುರ್ಮುಖಾಯ. ನಮಃ ಸರ್ವೇಭ್ಯೋ ದೇವೇಭ್ಯಃ ಕಾಲದೇಶಾಭಿಮಾನಿಭ್ಯಃ. ಶ್ರೀ ಗುರುಭ್ಯೋ ನಮಃ. ಸರ್ವೇಭ್ಯಃ ಶ್ರೋತೃಭ್ಯಃ ಸಪರಿವಾರೇಭ್ಯಃ ಸಕುಟುಂಬೇಭ್ಯಶ್ಚ ಯುಗಾದಿ ಪರ್ವಣಃ ಶುಭಾಶಯಾಃ. ಅದ್ಯ ಭಾಗವತಸ್ಯ ಪ್ರಥಮೇ ಸ್ಕಂಧೆ ಪಂಚದಶೇ ಅಧ್ಯಾಯೇ ದ್ವಾದಶಂ ಶ್ಲೋಕಮಾರಭ್ಯ ವ್ಯಾಖ್ಯಾನಂ ಪ್ರವರ್ತತೆ, ಶ್ರವಣಂ ಚ ಪ್ರವರ್ತತೆ. ಯುಧಿಷ್ಠಿರಃ ಪೌತ್ರಂ ಪರೀಕ್ಷಿತಂ ಹಸ್ತಿನಾವತ್ಯಾಃ ಸಿಂಹಾಸನೆ ಅಭ್ಯಷಿಂಚತ್. ಅಪಿ ಚ ಮಥುರಾಯಾಂ ಶೂರಸೇನಪತಿಂ ವಜ್ರಂ ಅನಿರುದ್ಧಸ್ಯ ಪುತ್ರಂ ಕೃಷ್ಣಸ್ಯ ಪ್ರಪೌತ್ರಂ ಅಭ್ಯಷಿಂಚತ್. ಅಪಿ ಚ ಪ್ರಾಜಾಪತ್ಯಾಂ ಇಷ್ಟಿಂ ನಿರೂಪ್ಯ ಅಗ್ನಿತ್ರಯಂ ಗಾರ್ಹಪತ್ಯಂ ದಕ್ಷಿಣಾಗ್ನಿಂ ಆಹವನೀಯಂ ಚ ಇತಿ ಅಗ್ನಿತ್ರಯಂ ಅಪಿಬತ್ ಸ್ವಾತ್ಮನೆ ಆವಾಹಯಾಮಾಸ. ಅಪಿ ಚ ಸರ್ವಮಪಿ ರಾಜೋಚಿತಂ ವೇಷಾದಿಕಂ ಪರಿತ್ಯಜ್ಯ ನಿರ್ಮಮಃ ನಿರಹಂಕಾರಃ ಸಂಛಿನ್ನಾಶೇಷ ಬಂಧನಃ ಧ್ಯಾನಂ ಚಕಾರ. ತಚ್ಚ ಧ್ಯಾನಂ ದಶಮೇ ಏಕಾದಶೇ ಚ ಶ್ಲೋಕೆ ಚ ವಿವೃತಮಸ್ತಿ. ವಾಚಂ ಜುಹಾವ ಮನಸಿ ಇತ್ಯಾದಿನ ರೂಪೇಣ. ತತೋಸೌ ವಲ್ಕಲಂ ಧೃತ್ವಾ ನಿರಾಹಾರಃ ಬದ್ಧ ವಾಣೀಕಃ ಮುಕ್ತಮೂರ್ಧಜಃ ಮುಕ್ತಕೇಶಕಃ ಆತ್ಮನಃ ರೂಪಂ ಜಡರೂಪವತ್ ಉನ್ಮತ್ತರೂಪವತ್ ಪಿಶಾಚ ರೂಪವಚ್ಚ ದರ್ಶಯನ್ ಸರ್ವಕಾಮರಹಿತಃ ಅಶೃಣ್ವನ್ ಯಥಾ ಕಶ್ಚನ ಬಧಿರಃ ನೈವ ಕಿಂಚಿತ್ ಶ್ರೋತುಂ ಶಕ್ನೋತಿ ತಥಾ ಸರ್ವಮಪಿ ಅಶೃಣ್ವನ್ ಗೃಹಾತ್ ನಿರಗಾತ್. ಮಹಾತ್ಮಭಿಃ ರಾಜಭಿಃ ಅನ್ಯೈಶ್ಚ ಯೋಗಿಭಿಃ ಗತಪೂರ್ವಾಂ ಉತ್ತರಾಂ ದಿಶಂ ಪ್ರವಿವೇಶ. ಹೃದಯ ಪರಂ ಬ್ರಹ್ಮ ಧ್ಯಾಯನ್ ಯತಃ ಗತಃ ನೈವ ಆವರ್ತೇತ ತಾದೃಶೀಂ ವೀರಗತಿಂ ಸಹ ಜಗಾಮ ಅನುಜಸಹಿತಃ ಪತ್ನಿಸಹಿತಶ್ಚ ಇತಿ ಅದ್ಯ ವಿಷಯ ನಿರೂಪ್ಯತೆ. ಎಲ್ಲ ಶ್ರೋತೃಗಳಿಗೂ ಅವರ ಕುಟುಂಬ ಮತ್ತು ಪರಿವಾರಗಳಿಗೆ ಸಮೇತರಾದಂಥ ಶ್ರೋತೃಗಳಿಗೆ ಯುಗಾದಿ ಚಾಂದ್ರಮಾನ ಯುಗಾದಿಯ ಶುಭಾಶಯಗಳು. 1ನೇ ಸ್ಕಂದದ 15ನೇ ಅಧ್ಯಾಯದ 12ನೇ ಶ್ಲೋಕದಿಂದ ಆರಂಭಿಸಿ ಇವತ್ತು ನಾವು ಶ್ರವಣ ಮಾಡಬೇಕಾಗಿದೆ. ಅದಕ್ಕಾಗಿ ಆರಂಭದಲ್ಲಿ ಪರಕಾಲ ಶಬ್ದವಾಚ್ಯನಾದ ಯುಗಾದಿ ಶಬ್ದವಾಚ್ಯನಾದ ಭಗವಂತನನ್ನು ಸ್ತೋತ್ರ ಮಾಡಿದ್ದೇವೆ. ಕಾಲರೂಪಿಣಿಯಾದ ದುರ್ಗಾದೇವತೆಯನ್ನು, ಕಾಲದ ಅಭಿಮಾನಿಯಾದ ಹಾಗೆ ಜೀವದ ಗುಣದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನನ್ನು ಸ್ತೋತ್ರ ಮಾಡಿದ್ದೇವೆ. ಎಲ್ಲ ದೇಶಾಭಿಮಾನಿ ಕಾಲಾಭಿಮಾನಿ ದೇವತೆಗಳನ್ನು ಕೂಡ ಸ್ತೋತ್ರ ಮಾಡಿದ್ದೇವೆ. ಕೃಷ್ಣ ಇನ್ನಿಲ್ಲ, ಆತ ಪರಂಧಾಮಕ್ಕೆ ಹೊರಟೋಗಿದ್ದಾನೆ ಅಂತ ಗೊತ್ತಾದ ಮೇಲೆ ಈ ಧರ್ಮರಾಜ ತಾನೂ ಕೂಡ ತಮ್ಮಂದಿರು ಮತ್ತು ಪತ್ನಿ ಸಮೇತನಾಗಿ ಇನ್ನಿರುವುದು ಥರ ಅಲ್ಲ ಅಂತ ವಿಚಾರ ಮಾಡಿ ಹೊರಟ ಅನ್ನುವುದನ್ನು ನಾವೀಗ ನೋಡಬೇಕಾಗಿದೆ. ಅದಕ್ಕಾಗಿ ಆತ ಏನೇನು ಮಾಡಿದ? ಮೊದಲು ತನ್ನ ಸಾಮ್ರಾಜ್ಯದಲ್ಲಿ ಹಸ್ತಿನಾವತಿಯಲ್ಲಿ ತನಗೆ ಮೊಮ್ಮಗನಾಗಲಿಕ್ಕೆ ಯೋಗ್ಯನಾದಂತಹ ಈ ಪರೀಕ್ಷಿತನನ್ನು ಪಟ್ಟದಲ್ಲಿ ಕೂಡಿಸಿದ. ಎಲ್ಲ ಕಡೆ ಕಲಿಪ್ರವೇಶ ಆಗಿದ್ದನ್ನು ಅವನು ಗಮನಿಸಿದ. ಅದನ್ನು ಕಳೆದ ದಿವಸ ಈ ಹಿಂದಿನ ಭಾಗದಲ್ಲಿ ನೋಡಿದ್ದೀವಿ. ಪ್ರತಿಯೊಂದು ಮನೆಯಲ್ಲಿ, ಪಟ್ಟಣದಲ್ಲಿ, ಸಮಸ್ತ ರಾಷ್ಟ್ರದಲ್ಲಿ, ಸಮಸ್ತ ಪ್ರಪಂಚದಲ್ಲಿ ಅಷ್ಟೇ ಏಕೆ ತನ್ನೊಳಗೆ ಕೂಡ ಕಲಿಪ್ರವೇಶ ಆಗಿರುವುದನ್ನು ಗಮನಿಸಿದ ಅನ್ನೋದು ಬಹಳ ಎಚ್ಚರಿಕೆಯಿಂದ ನೋಡಬೇಕಾದ ಸಂಗತಿ. ಅದಕ್ಕಾಗಿ ಇನ್ನು ನಾನು ಹೊರಡಬೇಕು ಅಂತ ವಿಚಾರ ಮಾಡಿದ. ಗಮನಾಯ ಪರ್ಯಥಾತ್, ಮನೆಯಿಂದ ಹೊರಡಬೇಕು
ಮಹಾಪ್ರಸ್ಥಾನ ಕೈಗೊಳ್ಳಬೇಕು, ವೀರಗತಿಯನ್ನು ಕೈಗೊಳ್ಳಬೇಕು ಅಂತ ವಿಚಾರ ಮಾಡಿದ. ಅದನ್ನು 6ನೇ ಶ್ಲೋಕದಲ್ಲಿ ನೋಡಿದ್ದೇವೆ. 7ನೇ ಶ್ಲೋಕದಲ್ಲಿ ಪರೀಕ್ಷಿತನನ್ನು ಪಟ್ಟಕ್ಕೆ ಕೂಡಿಸಿದ್ದನ್ನು ನೋಡಿದ್ದೀವಿ. ಮತ್ತು 8ನೇ ಶ್ಲೋಕದಲ್ಲಿ ಮಥುರಾ ನಗರದಲ್ಲಿ ವಜ್ರನನ್ನ, ಕೃಷ್ಣನ ಮರಿಮಗನಾದ ವಜ್ರನನ್ನ ಪಟ್ಟಕ್ಕೆ ಕೂಡಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಅಲ್ಲಿ ಒಂದು ವಿಷಯ ಇದೆ. ವಜ್ರನನ್ನ ಕೇವಲ ಮಥುರಾದಲ್ಲಿ ಅಲ್ಲ, ಮಥುರಾ ಮತ್ತು ಇಂದ್ರಪ್ರಸ್ಥಗಳಿಗೆ ಎರಡಕ್ಕೂ ಕೂಡ ಅವನನ್ನು ಅಧಿಪತಿಯನ್ನಾಗಿ ಮಾಡಿದ ಅಂತ ತಿಳ್ಕೋಬೇಕು. ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದಲ್ಲಿ 52ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ. ಅದನ್ನು ಈ ಹಿಂದೆ ಹೇಳುವುದನ್ನು ಮರ್ತಿದ್ದೆ. ಅನಿರುದ್ಧನ ಪುತ್ರನಾದ ವಜ್ರನನ್ನ ಶೂರಸೇನ ಮತ್ತು ಇಂದ್ರದೇಶ, ಶೂರಸೇನೇಂದ್ರ ಪ್ರಸ್ಥ ರಾಜಾನಂ ಅಕರೋತ್ ವಶಿ ಅಂತ ಅಲ್ಲಿ ಕೇಳಿ ಬರ್ತದೆ. ಮತ್ತು ಅದನ್ನು ಈ ಧರ್ಮರಾಜ ಮಾಡಿದ ಅಂತ ಇಲ್ಲಿ ನಾವು ಓದ್ತಾ ಇದ್ದೀವಿ. ಮೂಲತಃ ಅದನ್ನು ಮಾಡಿದ್ದು ಅರ್ಜುನ. ಅರ್ಜುನ ದ್ವಾರಕೆಗೆ ಹೋಗಿದ್ದವನು ಕೃಷ್ಣ ಬಲರಾಮರು ಇನ್ನು ನಮಗೆ ಈ ಭೂಲೋಕದಲ್ಲಿ ಲಭ್ಯರಾಗುವುದಿಲ್ಲ ಅಂತ ಗೊತ್ತಾದಾಗ ಆ ವಜ್ರನನ್ನ ಶೂರಸೇನ ದೇಶ ಮತ್ತು ಇಂದ್ರಪ್ರಸ್ಥ ರಾಜ್ಯಗಳಿಗೆ ಅಧಿಪತಿಯನ್ನಾಗಿ ಮಾಡಿದ. ಮುಂದೆ ಹಸ್ತಿನಾವತಿಯಲ್ಲಿ ಇವನನ್ನು ಕೂಡಿಸಿದ, ಪರೀಕ್ಷಿತನನ್ನು. ಇದೆಲ್ಲರೂ ಹಸ್ತಿನಾವತಿಯಲ್ಲಿ ಪರೀಕ್ಷಿತನನ್ನು ಕೂಡಿಸಿದ್ದು ಎಲ್ಲರೂ ಸೇರೇ ಮಾಡಿದ್ದು. ವಜ್ರನನ್ನು ಕೂಡಿಸಿದ್ದು ಅರ್ಜುನ. ಅಲ್ಲಿ ಕೂಡಿಸಿಯೇ ಮುಂದೆ ಅವನು ತನ್ನ ಸಹೋದರರ ಬಳಿಗೆ ಬಂದಿದ್ದ. ಅವರಿಗೆ ನಡೆದ ವೃತ್ತಾಂತವನ್ನೆಲ್ಲ ವರ್ಣನೆ ಮಾಡಿದ್ದ. ಇದಿಷ್ಟು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಮುಂದೆ ಅವರು ಪ್ರಾಜಾಪತ್ಯ ಅನ್ನುವ ಯಜ್ಞ ಮಾಡಿದರು. ಅಗ್ನಿಗಳನ್ನೆಲ್ಲ ತಮ್ಮಲ್ಲಿ ಆವಾಹನ ಮಾಡಿಕೊಂಡು ಅಲ್ಲಿಂದ ಹೊರಟರು. 10-11ನೇ ಶ್ಲೋಕಗಳಲ್ಲಿ ಯುಧಿಷ್ಠಿರ ಮಾಡಿದ ಧ್ಯಾನದ ಬಗ್ಗೆ ವರ್ಣನೆ ಇದೆ. ಪ್ರಾಯ ಉಳಿದ ಸಹೋದರರು ಕೂಡ ಅಂಥ ಒಂದು ಅದ್ಭುತವಾದ ಧ್ಯಾನವನ್ನು ಮಾಡಿದ್ದಿರಬೇಕು ಅಂತ ಕಾಣಿಸ್ತದೆ. 12ನೇ ಶ್ಲೋಕದ ಸಾರಾಂಶ ಈಗಾಗಲೇ ನೋಡಿದ್ದೀವಿ ಈ ಹಿಂದೆ. ನಾರುಡೆ ಹುಟ್ಟಿದ್ದ, ಆಹಾರ ಪರಿತ್ಯಾಗ ಮಾಡಿದ್ದ, ಹೆಗಲ ಮೇಲೆ ಕೂದಲುಗಳನ್ನು ಹರವಿಕೊಂಡಿದ್ದ, ಅಲಂಕಾರ ಮಾಡಿಕೊಂಡಿದ್ದಿಲ್ಲ ಅಂತ ತಾತ್ಪರ್ಯ. ಬದ್ಧವಾಕ್ ಮುಕ್ತ ಮೂರ್ಧಜ ಅಂತ ಮಾತೇ ನಿಲ್ಲಿಸಿಬಿಟ್ಟಿದ್ದ ಅವನು. ಹೊರಡುವ ಕಾಲದಲ್ಲಿ ಇದು ಎಲ್ಲ ಯಜ್ಞ ಎಲ್ಲ ಮುಗಿದ ಮೇಲೆ ತಮ್ಮಂದರು ಎಲ್ಲ ಆತನ ಜೊತೆ ಹೊರಟಿದ್ರು. ಆವಾಗ ಮಾತನ್ನು ನಿಲ್ಲಿಸಿದ್ದ. ಅವನ ರೂಪ ನೋಡಿದರೆ ಯಾರೋ ಮೂರ್ಖನಂತೆ, ಹುಚ್ಚನಂತೆ, ಪಿಶಾಚಿಯಂತೆ ಕಾಣಿಸ್ತಾ ಇತ್ತು. ಎಲ್ಲ ಅಪೇಕ್ಷೆಗಳನ್ನು ಬದಿಗೊಟ್ಟಿದ್ದ. ನಿರಗಾತ್ ಅಂದರೆ ಮನೆಯಿಂದ ಹೊರಗೆ ಬಿದ್ದ ಅಂತ ತಿಳ್ಕೊಳ್ಬೇಕು. ಮನೆಯಿಂದ ಹೊರಗೆ ಬಿದ್ದ, ಮುಂದೆ ಹಸ್ತಿನಾವತಿಯಿಂದ ಹೊರಗೆ ಬಿದ್ದ. ಅಶೃಣ್ವನ್, ಯಾರು ಏನಾದ್ರು ಹೇಳಿದರೆ ಅದನ್ನೂ ಕೇಳಿಸ್ಕೋತಾ ಇರಲಿಲ್ಲ. ಬಧಿರೋಯಥ, ಅಲ್ಲಿ ಮಹಾಭಾರತದಲ್ಲಿ ಆ ಸಂಗತಿ ಬಂದಿದೆ. ನೀನು ಹೀಗೆ ಮಾಡಬೇಡ ಅಂತ ಅವರೆಲ್ಲ ಕೇಳ್ಕೊಂಡ್ರಂತೆ ಪ್ರಜೆಗಳು. ಆದರೂ ಕೂಡ ಅವರಿಗೆ ಅವನು ತನ್ನ ಅನಿವಾರ್ಯತೆಯನ್ನು ಹೇಳಿದ, ತಾನು ಹೀಗೆ ಮಾಡಬೇಕಾದ ಅನಿವಾರ್ಯತೆಯನ್ನು. ಹಾಗೆ ಹೇಳಿ ಅವ್ರು ಯಾರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಮನೆಯಿಂದ ಹೊರಗೆ ಬಿದ್ದ, ಹಸ್ತಿನಾವತಿಯಿಂದ ಹೊರಗೆ ಬಿದ್ದ. 13ನೇ ಶ್ಲೋಕದ ಬಗ್ಗೆ ನಾವೀಗ ಕೆಲವು ವಿಷಯಗಳನ್ನು ಗಮನಿಸಬೇಕಾಗಿದೆ. ಉದೀಚೀಂ ಪ್ರವಿವೇಶಾಶಾಂ, ಮುಂದೆ ಅವನು ಉತ್ತರ ದಿಕ್ಕಿನ ಕಡೆಗೆ ಹೊರಟ. ಆ ಉತ್ತರ ದಿಕ್ಕಿನ ಕಡೆಗೆ ಹಿಂದೆ ಅನೇಕ ಜನ ಮಹಾತ್ಮರು ಕೂಡ ಹೋಗಿದ್ದರು. ಆವಾಗ ಪರಬ್ರಹ್ಮನನ್ನ ತನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಿದ್ದ. ನಾವರ್ತೇತ ಯಥೋಗತಃ, ಒಂದು ಆ ದಿಕ್ಕಿಗೆ ಕಾಲಿಟ್ಟ ಮೇಲೆ, ಈ ಥರದ ಒಂದು ಉದ್ದೇಶದಿಂದ ಕಾಲಿಟ್ಟ ಮೇಲೆ ಮರಳಿ ಬರುವಂತಿಲ್ಲ. ಆಗ ದೃಢ ನಿರ್ಧಾರ ಮಾಡಿಕೊಂಡೇ ಹೊರಡಬೇಕು. ಅಂಥ ಒಂದು ನಿರ್ಧಾರ ಮಾಡಿಕೊಂಡು ಅಲ್ಲಿಂದ ಹೊರಟ ಅಂತ ಅದರ ತಾತ್ಪರ್ಯ. ಅಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಅದೆಲ್ಲ ಇದೆ. ದ್ರೌಪದಿ ಒಬ್ಬಳು ಹೊರಟಿದ್ಲು, ಸುಭದ್ರೆ ಮೊದಲಾದವರೆಲ್ಲ ಹಾಗೆ. ಯುಯುತ್ಸು ಕೂಡ ಧೃತರಾಷ್ಟ್ರನ ಒಬ್ಬ ಮಗ, ಪಾಂಡವರಾಜ್ಞೆಯಂತೆ ಪರೀಕ್ಷಿತನ ರಕ್ಷಣೆಗಾಗಿ ಅಲ್ಲೇ ಇದ್ದರು. ಅವರು ಹೊರಟದ್ದು ಮೊದಲು ಈಶಾನ್ಯ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹೊರಟದ್ದವರು ಈಶಾನ್ಯ ದಿಕ್ಕಿಗೆ. ಪ್ರಾಗುದೀಚೀಂ ದಿಶಂ ಪೂರ್ವಂ, ಪ್ರಾಕ್ ಮತ್ತು ಉತ್ತರ ದಿಕ್ಕಿನ, ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕಿನ ನಡುವೆ ಇರುವಂತಹ ಉತ್ತರ ದಿಕ್ಕಿನ ಕಡೆಗೆ, ಈಶಾನ್ಯ ದಿಕ್ಕಿನ ಕಡೆಗೆ ಅವರು ಮೊದಲು ಹೊರಟರು. ಅರ್ಜುನ ಅಲ್ಲಿ ತನ್ನ ಗಾಂಡೀವವನ್ನು ಬಿಟ್ಟುಕೊಟ್ಟ. ಅಲ್ಲಿಂದ ಮುಂದೆ ಪೂರ್ವ ಇತ್ಯಾದಿ ದಿಕ್ಕುಗಳಲ್ಲಿ ಅವರು ಹೊರಟರು. ಈಶಾನ್ಯ, ಪೂರ್ವ ಇತ್ಯಾದಿ ಎಲ್ಲ ದಿಕ್ಕುಗಳನ್ನು ಪ್ರಯಾಣ ಮಾಡಿದರು ಅಂತ ಅಲ್ಲಿ ಕೇಳಿ ಬರ್ತದೆ. ಸರಿ. ಹೃದಯ ಬ್ರಹ್ಮ ಪರಂ ಧ್ಯಾಯನ್ ನಾವರ್ತೇತ ಯಥೋಗತಃ. ಈ ನಾವರ್ತೇತ ಯಥೋಗತಃ ಅನ್ನುವ ಮಾತಿಗೆ ತುಂಬ
ಗಮನ ಇಟ್ಟು ಕೇಳಬೇಕಾದಂತಹ ಅರ್ಥಗಳಿವೆ. ಅನೇಕ ಜನ ಪ್ರಾಚೀನರು ಇದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ, ವೀರ ರಾಘವರು, ಶ್ರೀಧರರು ಮೊದಲಾದವರು, ಹಾಗೆ ಅನಂತ ತೀರ್ಥರು, ಯಾದವೇಂದ್ರ ತೀರ್ಥರು ಮೊದಲಾದವರು ಮಾಡಿದ ವ್ಯಾಖ್ಯಾನಗಳು, ಮತ್ತು ಗೋವಿಂದಾಚಾರ್ಯ ಮಾಡಿದ ವ್ಯಾಖ್ಯಾನ, ಅದೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ನಾವರ್ತೇತ ಯಥೋಗತಃ ಅಂತ ಅನ್ನೋದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕವೂ ಇದೆ, ಒಂದು ಸಣ್ಣ ವ್ಯಾಖ್ಯಾನವೂ ಇದೆ. ಶ್ಲೋಕವೇನಿಲ್ಲ, ಕೊಟೇಶನ್ ಏನಿಲ್ಲ, ನಾವರ್ತೇತ ವೀರಗತಿಂ ಅಂತ ಹೀಗೆ ಇಷ್ಟು ಮಾತ್ರ ಆ ಭಾಗವತ ತಾತ್ಪರ್ಯದಲ್ಲಿ ಕಾಣಿಸ್ತದೆ. ಅದನ್ನೀಗ ನೋಡೋಣ. ನಾವರ್ತೇತ ವೀರಗತಿಂ ಅಂತ ಅನ್ನೋದಕ್ಕೆ ಅದನ್ನು ಕೇಳಿದರೆ ಸಂಸಾರಕ್ಕೆ ಮರಳಿ ಬರುವುದಿಲ್ಲ ಅಂತ ಅರ್ಥ ಆಗಿಬಿಡ್ತದೆ ಸಾಮಾನ್ಯವಾಗಿ. ಶ್ರೀಧರರು ಹಾಗೆ ಮಾಡಿದ್ದಾರೆ, ಸಂಸಾರಕ್ಕೆ ಅವರು ಮರಳಿ ಬರುವ ಪ್ರಶ್ನೆ ಇಲ್ಲ ಅಂತ. ಯಥೋ ಯಾಂ ದಿಶಂ ಗತಃ ಪುನರ್ನಾವರ್ತೇತ ಸಂಸಾರೇ ನ ಪ್ರವರ್ತತೆ, ಇದು ಅವ್ರಿಗೆ ಮೋಕ್ಷ ಅಂತಲೇ ಅಲ್ಲಿ ಕಾಣಿಸ್ತದೆ ಇದು. ಆದರೆ ಇದಕ್ಕೆ ವೀರರಾಘವರು ಹಾಗೆ ವ್ಯಾಖ್ಯಾನ ಮಾಡಿಲ್ಲ. ಮಹಾತ್ಮಭಿ ವಿರಕ್ತೈ ಗತಪೂರ್ವಾಂ ಉದೀಚೀಂ ಆಶಾಂ ದಿಶಂ, ವಿರಕ್ತರಾದವರು ಹೋಗ್ತಿದ್ದ ಪೂರ್ವ ದಿಕ್ಕಿಗೆ ಹೋದ ಅಂತಿಷ್ಟೇ ಅರ್ಥ ಮಾಡಿದ್ದಾರೆ. ವಿಜಯಧ್ವಜರು ಯಾದವಾರ್ಯರ ಅರ್ಥ ಒಂದೇ ಇರ್ತದೆ, ಅದನ್ನು ಮುಂದೆ ನೋಡೋಣ. ಇದಕ್ಕೆ ರಾಧಾಕೃಷ್ಣರ ಅರ್ಥ ಒಂದಿದೆ. ಈ ಪುನಃ ಸಂಸಾರೇ ನಾವರ್ತತೆ ಅಂತ ಈ ಅರ್ಥ ಅವರೇನೋ ಬರೆದಿದ್ದಾರೆ. ಆದರೆ ಮಹಾತ್ಮರಾದ ವಿದುರ ಮೊದಲಾದವರು ಹೋದ ದಿಕ್ಕದು. ಹಿಂದೆ ಏನು ನಡೀತಿತ್ತು ಅನ್ನೋದನ್ನು ರಾಧಾಕೃಷ್ಣರು ಬರೀತಾರೆ. ಈ ವ್ಯಾಖ್ಯಾನವನ್ನು ನಾನು ಗಮನಿಸುವುದು ಏಕೆ ರಾಧಾಕೃಷ್ಣರ ವ್ಯಾಖ್ಯಾನ ಅಂದರೆ, ಉಳಿದ ವ್ಯಾಖ್ಯಾನಕಾರರು ಶ್ರೀಧರರು ಮತ್ತು ವೀರರಾಘವರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಕೆಲವು ಬೇರೆ ವಿಷಯಗಳ ಬಗ್ಗೆ ಅವರು ಬೆಳಕು ಚೆಲ್ತಾರೆ. ಕೆಲವು ಕಡೆ ಅಧ್ಯಾತ್ಮದ ಅರ್ಥ ಬರೆಯುವ ಪ್ರಯತ್ನ ಮಾಡ್ತಾರೆ. ಕೆಲವು ನಮಗೆ ಒಪ್ಪಿಗೆ ಆಗದೇ ಇರಬಹುದು, ಅದ್ವೈತ ಸಂಪ್ರದಾಯದ ಅರ್ಥ ಇರಬಹುದು. ಆದರೆ ಕೆಲವನ್ನ ನಾವು ಗಮನಿಸಬೇಕಾಗ್ತದೆ. ಹಿಂದೆ ವೃದ್ಧರಾದವರು ತಮ್ಮ ಕೊನೆಯ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಅಪುನರಾವೃತ್ತಿಂ ಪಾದಯಾತ್ರಾಂ ಕುರುವಂತೆ ಸ್ಮ. ಇದು ನೀವು ಕೂಡ ಅಲ್ಲಿ ಕೇಳಿರ್ತೀರಿ. ಯಾವಾಗಾದ್ರೂ ಸಣ್ಣ ವಯಸ್ಸಿನಲ್ಲಿ, ಮಧ್ಯ ವಯಸ್ಸಿನಲ್ಲಿ ತೀರ್ಥಯಾತ್ರೆಗೆ ಹೋದರೆ ಮರಳಿ ಬಂದೇ ಬರ್ತಾರೆ. 2-3 ವರ್ಷ ಆದರೂ, ಕೆಲವು ತಿಂಗಳುಗಳಾದ ಮೇಲೆ ಆದರೂ ಬರ್ತಾರೆ ಅಂತ ಗೊತ್ತಿರ್ತಿತ್ತು. ತೀರಾ ವಯಸ್ಸಾದ್ಮೇಲೆ ಹೊರಟ್ರೆ ಇನ್ನು ಅವರು ಬರ್ತಾರೆ ಅನ್ನೋದೇ ನಿಶ್ಚಿತ ಇಲ್ಲ. ಹಾಗೆ ಹೋಗುವವರಿಗೂ ನಿಶ್ಚಯ ಇರ್ತಿತ್ತು, ಈ ಮನೆಯಲ್ಲಿದ್ದವರಿಗೂ, ಅವರನ್ನು ಬೀಳ್ಕೊಡುವವರಿಗೂ ನಿಶ್ಚಯ ಇರ್ತಿತ್ತು. ಅಂಥ ಪಾದಯಾತ್ರೆ ಕೈಗೊಳ್ತಿದ್ರು. ಹಿಮಾಲಯಕ್ಕೆ ಹೋಗ್ತಿದ್ರು. ಅಲ್ಲಿ ಅನೇಕ ಪವಿತ್ರ ಪ್ರದೇಶಗಳಿವೆ. ಅಲ್ಲಿ ಕೆಲವರು ಅಲ್ಲಿ ಹೋಗಿ ಇರ್ತಿದ್ರು. ಇದ್ದು ತಮ್ಮ ಸಮಾಧಿ ಇತ್ಯಾದಿ ಸಿದ್ಧಿಗಳನ್ನು, ತಪಸ್ಸುಗಳನ್ನು, ಸಿದ್ಧಿಯನ್ನು ಪಡ್ಕೋತಾ ಇದ್ರು. ಅನೇಕ ಪ್ರದೇಶಗಳಲ್ಲಿ ಮಹಾತ್ಮರ ದರ್ಶನವೂ ಲಭ್ಯ ಆಗ್ತದೆ ಅಂತ ಹೇಳ್ತಾರೆ ರಾಧಾಕೃಷ್ಣರು. ಆದ್ದರಿಂದ ಈ ಉತ್ತರ ದಿಕ್ಕಿನ ಯಾತ್ರೆ ಅನ್ನೋದು ಹಿಂದಿನವರಿಗೆ ಬಹಳ ಆದರಣೀಯವಾಗಿತ್ತು. ಒಂದು ವಿಷಯ ಹೇಳ್ತಾರೆ, ಇದು ನಾವು ಒಪ್ಪುವುದು ಕಷ್ಟ, ಆದರೂ ಗಮನಿಸಬೇಕು. ಅಪಿಚ ಅಸ್ಮಿನ್ ಭೂತಲೆ ಪ್ರಥಮತಃ ಮಾನವ ಸೃಷ್ಟಿ ಹಿಮಾಲಯೇ ಸಮಜಾಯತ. ಈ ಭೂಮಿಯಲ್ಲಿ ಮೊದಲ ಸೃಷ್ಟಿ ಹಿಮಾಲಯದಲ್ಲಿ ಆಗಿತ್ತು, ಮಾನವ ಸೃಷ್ಟಿ ಅದೇ ಮೊದಲು ಅಂತಾರೆ. ಆ ಸೃಷ್ಟಿಗೆ ಸಹಕಾರಿಯಾದಂತಹ ಮಹಾಶಕ್ತಿ ಸ್ವರೂಪರಾದ ದೇವತೆಗಳು, ಋಷಿಗಳು ಇವರೆಲ್ಲ ಸೌರಕಿರಣ ದ್ವಾರ, ಸೂರ್ಯಕಿರಣಗಳ ಮೂಲಕ ಭೂತಲೆ ಅವತೀರ್ಯ, ಭೂತಲದಲ್ಲಿ ಅವತಾರ ಮಾಡಿ ಮನುಷ್ಯ ದೇಹವನ್ನು ಧಾರಣೆ ಮಾಡಿ ಅವರು ಮುಂದುವರೆದಿರ್ತಿದ್ರು. ಭವಿಷ್ಯನ್ ಮಾನವ ಪರಂಪರಾಯ ಮಾರ್ಗದರ್ಶಕ, ಮುಂದಿನ ಮಾನವ ಪೀಳಿಗೆಗಳಿಗೆಲ್ಲ ಮನುಕುಲದ ಪೀಳಿಗೆಗೆ ಮಾರ್ಗದರ್ಶಕರಾಗಿ, ಗುರುಗಳಾಗಿ ಇರ್ತಿದ್ರು. ಅದರಲ್ಲಿ ಕೆಲವರು ಇವತ್ತು ಇನ್ನೂ ಕೂಡ ಇದ್ದಾರೆ. ಸ್ವದಿವ್ಯ ಸ್ಥಿತಿ ಮಾಪಾದೆಯಂತಹ ತತ್ರೈವ ಹಿಮಾಚಲೇ ವಸಂತಿ, ಇನ್ನೂ ಕೂಡ ಇದ್ದಾರೆ. ಆದ್ದರಿಂದ ಈ ಸಮುದಾಚಾರ, ಈ ಒಂದು ಸಂಪ್ರದಾಯ ಅನ್ನೋದು ಇತ್ತು. ಅದರಿಂದ ಸರ್ವೇಪಿ ಪುನರಾವೃತ್ತಿರಹಿತಾಂ ಹಿಮಾಲಯ ಯಾತ್ರಾಂ ಕುರುವಂತಿ ಸ್ಮ ಇತಿ ಜ್ಞಾಯತೆ. ಮತ್ತೆ ಸಂಸಾರಕ್ಕೆ ಮರಳಿ ಬರುವುದಿಲ್ಲ ಅನ್ನೋ ಅರ್ಥವನ್ನು ರಾಧಾಕೃಷ್ಣರು ಬರೀತಾರೆ. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಈ ಮರಳಿ ಮನೆಗೆ ಬರುವ ವಿಚಾರವಿಲ್ಲದೆ ಅನೇಕ ಜನ ತೀರ್ಥಯಾತ್ರೆ ಕೈಗೊಳ್ತಿದ್ರು ಅಂತ ಇದು ಅಭಿಪ್ರಾಯ ರಾಧಾಕೃಷ್ಣರಿಗೂ ಕೂಡ ಒಪ್ಪಿಗೆ ಅಂತ ಕಾಣಿಸ್ತದೆ. ಇದನ್ನೇ ಮಹಾಪ್ರಸ್ಥಾನ ಯಾತ್ರಾ ಅಂತ ಕರೀತಾರೆ. ಮತ್ತೆ ಈ ಮಹಾಪ್ರಸ್ಥಾನವನ್ನು ಕೈಗೊಂಡವರು ಲೋಕಾಂತರಕ್ಕೆ ಹೋಗಿ ಅಲ್ಲಿ ಇರ್ತಾರೆ. ಅದನ್ನೇ ಸ್ವರ್ಗಾರೋಹಣ ಅಂತಲೂ ಕರೀತಾರೆ. ಪ್ರಕೃತಿ ಚ ಯುಧಿಷ್ಠಿರ ಮಹಾಪ್ರಸ್ಥಾನಂ ವಿಧಾಯ ಸ್ವರ್ಗಂ ಆರೂಢವಾನ್, ಮಹಾಪ್ರಸ್ಥಾನವನ್ನು ಕೈಗೊಂಡು ಅವನು ಸ್ವರ್ಗಕ್ಕೆ ಹೋದ ಅಂತ ಇಷ್ಟು ಕೇಳಿ ಬರ್ತದೆ. ಇದು ಈ ಮೂರು ಜನ ವ್ಯಾಖ್ಯಾನಕಾರರ ಅಭಿಪ್ರಾಯಗಳನ್ನು ನಾನು ಕೋಟ್ ಮಾಡಿದ್ದಾಯಿತು. ವಸ್ತುತಃ ಇಲ್ಲಿ ಸಂಸಾರಕ್ಕೆ ಮರಳಿ ಬರದಂಥ ಯಾತ್ರೆ ಇದೇನಲ್ಲ. ಯಾಕೆಂದರೆ ಈ ನಮ್ಮ ವೇದಾಂತದಲ್ಲಿ, ತತ್ವವಾದದಲ್ಲಿ, ಆಚಾರ್ಯರ ದ್ವೈತ ದರ್ಶನದಲ್ಲಿ ಈಗ ಯಾರಿಗೂ ಕೂಡ ಮೋಕ್ಷ ಆಗುವುದಿಲ್ಲ. ಮತ್ತು ಯುಧಿಷ್ಠಿರಾದಿಗಳಿಗಂತೂ ಇದು ಕೊನೆಯ ಜನ್ಮ ಅಲ್ಲವೇ ಅಲ್ಲ, ಮತ್ತು ಅವ್ರ ಜನ್ಮ
ತಾಳುವವರೇ ಇದ್ದಾರೆ. ಆದ್ದರಿಂದ ಸಂಸಾರಕ್ಕೆ ಮರಳಿ ಬರದೇ ಇರುವಂತೆ ಹೋಗುವ ದಾರಿಯೂ ಇದಲ್ಲ, ಅಂಥ ಪ್ರಯತ್ನವೂ ಇದಲ್ಲ. ಹಾಗಾದರೆ ಇದು ಹಿಂದಿನವರು ಕೈಗೊಂಡಂಥ ಒಂದು ಮಾರ್ಗ ಮಾತ್ರ ಅಂತಿಷ್ಟು ಗೊತ್ತಾಗ್ತದೆ. ಸರಿ, ಹಾಗಾದರೆ ಇದಕ್ಕೆ ಯಾದವಾರ್ಯರು ವಿಜಯಧ್ವಜರು ಹೇಗೆ ಏನು ಅರ್ಥ ಬರೆದಿದ್ದಾರೆ ಅಂತನ್ನೋದನ್ನು ಒಂದಿಷ್ಟನ್ನು ನೋಡಬೇಕು. ನಾವರ್ತೇತ ವೀರಗತಿಂ ಗತಃ ಆಚಾರ್ಯ ತಾತ್ಪರ್ಯ. ಕೆಲವು ಕಡೆ ಗತಃ ಅಂತಿದೆ, ಕೆಲವು ಕಡೆ ಗತಃ ಅಂತ ಇಲ್ಲ. ಮುಂದೆ ಅದನ್ನು ನಾವು ವಿಮರ್ಶೆಗೆ ತಗೊಳ್ಳೋಣ. ಅದಕ್ಕೆ ವಿಜಯಧ್ವಜರು ಪದರತ್ನಾವಳಿಯಲ್ಲಿ ಬರೀತಾರೆ, ಯಾವತ್ ಶರೀರಪಾತಂ ಭುವಂ ಪ್ರದಕ್ಷಿಣೀಕೃತ್ಯ, ಶರೀರ ಬೀಳುವವರೆಗೂ ಭೂಮಿಯನ್ನೆಲ್ಲ ಸುತ್ತಿ ನಿರಂತರ ಅಟನಮೇವ ದೀರ್ಘವಾಗಿ ಸಂಚಾರ ಮಾಡ್ತಾ ಇರುವುದೇ ಅಂತ ಹೀಗೆ ಸಂಕಲ್ಪ ಮಾಡಿ, ಹೃದಯ ಪರಂ ಬ್ರಹ್ಮ ಧ್ಯಾಯನ್, ಹೃದಯದಲ್ಲಿ ಪರಮಾತ್ಮನನ್ನ ಧರಿಸಿ ಹೊರಡುವುದು. ಮಹಾತ್ಮರೆಲ್ಲ ಹೀಗೆ ಹೋಗ್ತಿದ್ರು. ಉದೀಚೀಂ ದಿಶಂ, ಆ ಉತ್ತರ ದಿಕ್ಕಿಗೆ ಅವರು ಈ ಥರ ಎಲ್ಲ ಹೋಗ್ತಿದ್ರು ಅಂತ ಬರೀತಾರೆ. ವೀರಗತಿಂ ಗಮಿಷ್ಯನ್, ಮೂಲ ಶ್ಲೋಕದಲ್ಲಿ ವೀರಗತಿಯನ್ನು ಅನ್ನೋದಿಲ್ಲ ಅನ್ನೋದನ್ನು ಗಮನಿಸಬೇಕು ಭಾಗವತದಲ್ಲಿ. ಆದರೆ ಆಚಾರ್ಯರು ವೀರಗತಿಯನ್ನು ಶಬ್ದ ಪ್ರಯೋಗ ಮಾಡಿದ್ದಾರೆ. ನಾವರ್ತೇತ ವೀರಗತಿಂ ಅಂತ ಇಷ್ಟೇ ಕೆಲವು ಕಡೆ ಭಾಗವತ ತಾತ್ಪರ್ಯ ಇದೆ, ಕೆಲವು ಕಡೆ ಗತಃ ಅಂತ ಒಂದು ಶಬ್ದ ಹೆಚ್ಚಾಗಿದೆ. ವೀರಗತಿಂ ಗಮಿಷ್ಯನ್ ಯಥೋ ಗತಃ ನ ಆವರ್ತೇತ, ವೀರಗತಿಗೆ ಹೊರಟವನು, ವೀರ ಮಾರ್ಗವನ್ನು ಹಿಡಿದು ಹೊರಟವನು, ಹಾಗೆ ಯತಃ ಗತಃ ಆ ಮಾರ್ಗವನ್ನು ಹಿಡಿದವನು ಮತ್ತೆ ಮರಳಿ ಬರುವುದಿಲ್ಲ. ಅದರ ಅರ್ಥ ಮನೆಗೆ ಮರಳಿ ಬರುವುದಿಲ್ಲ ಅಂತ ಅಷ್ಟೇ, ಸತ್ತು ಹೋಗ್ತಾನೆ ಅಂತ ಇಷ್ಟೇ ಅದರ ತಾತ್ಪರ್ಯ. ಯಾಂ ವೀರ ಗತಿಂ ಗತಃ ಪುನಃ ನಾವರ್ತೇತ ತಾಮಿತ್ಯನ್ವಯ. ಯಾವ ವೀರಗತಿಯನ್ನು ಹಿಡಿದು ಹೋದರೆ ಮರಳಿ ಮನೆಗೆ ಬರುವ ಹಂಬಲ ಇರೋದಿಲ್ವೋ, ಸಾಧ್ಯತೆಯೂ ಇರೋದಿಲ್ವೋ, ಆ ಮಾರ್ಗವನ್ನು ಹಿಡಿದು ಹೊರಟ ಅಂತ ಇದು ಪದರತ್ನಾವಳಿಯಲ್ಲಿ ವಿಜಯಧ್ವಜರ ವ್ಯಾಖ್ಯಾನ. ಯಾದವಾರ್ಯರು ಹೇಳ್ತಾರೆ, ಉತ್ತರ ದಿಕ್ ಸ್ಥಿತಂ ಮಾರ್ಗಂ, ಸರಿ, ಆ ಮಾರ್ಗದಿಂದ ಹೊರಟವನು ಮರಳಿ ಬರೋದಿಲ್ಲ. ಆದರೆ ಮುಕ್ತಿಗೆ ಹೋಗಿಬಿಡ್ತಾನೆ ಅಂತ ಅರ್ಥ ಅಲ್ಲ. ಅದಕ್ಕಾಗಿ ಆಚಾರ್ಯರು ಅದನ್ನು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಬೇರೆ ವ್ಯಾಖ್ಯಾನಕಾರರು ಮಾಡುವಂತೆ ಇದು ಮುಕ್ತಿಗೆ ಕರೆದುಕೊಂಡು ಹೋಗುವ ಮಾರ್ಗ ಅಲ್ಲ. ಅಷ್ಟು ಸುಲಭವಾಗಿ ಉತ್ತರ ದಿಕ್ಕಿಗೆ ಹೋದ ಮಾತ್ರಕ್ಕೆ ಮುಕ್ತಿಗೆ ಯಾರು ಹೋಗುವುದೂ ಇಲ್ಲ. ವೀರಗತಿಂ ವೀರಾಣಾಂ ಶರೀರ ಪಾತ ಪರ್ಯಂತಂ ಗಮನಮೇವ ಕಾರ್ಯಂ. ವೀರರಾದವರು ಅಂದರೆ ಮಹಾಪರಾಕ್ರಮಿಗಳಾದವರು, ಕ್ಷತ್ರಿಯರು ಅಂತನೂ ಇದಕ್ಕೇನು ಅರ್ಥ ಅಲ್ಲ. ಧೈರ್ಯಶಾಲಿಗಳಾದವರು ಶರೀರ ಬೀಳುವವರೆಗೂ ಹೋಗ್ತಾನೆ ಇರಬೇಕು. ಗಮನಮೇವ ಕಾರ್ಯಂ ನ ಪುನರಾಗಮನಂ. ಎಲ್ಲಿ ಒಂದು ಕಡೆ ಕೂತ್ಕೊಳ್ಳುವಂತಿಲ್ಲ, ದಣಿದು ಶರೀರ ತಾನೇ ಬೀಳಬೇಕು. ಅಥವಾ ಭಗವಂತನ ಸಂಕಲ್ಪ ಇದ್ದಾಗ ದಣಿವಾಗದೆ ಹೋದರೂ ಕೂಡ ಬೀಳಬೇಕು. ಮನೆಗೂ ಹೋಗುವಂತಿಲ್ಲ, ನಿಲ್ಲುವಂತನೂ ಇಲ್ಲ. ಹೀಗೆ ನಿಶ್ಚಯ ಮಾಡಿಕೊಂಡು ಧೀರರಾದವರು ಹೋಗುವ ಗತಿ ಅದು ಅಷ್ಟೇ. ವೀರರು ಅಂದರೆ ಕ್ಷತ್ರಿಯರು ಅಂತ ಏನು ಅರ್ಥ ಅಲ್ಲ. ವೀರಗತಿ ಗಮನಂ ಯಸ್ಮಿನ್ ಅಧ್ವನಿ ಅಸೌ ವೀರಗತಿ. ಅಂಥ ವೀರಾಧ್ವಾನವನ್ನು ಹಿಡಿದು ಹೋದರು. ನತು ಅಪುನರಾವೃತ್ತಿ ರೂಪ ಮುಕ್ತಿ. ಮುಕ್ತಿ ಏನಲ್ಲ ಇದು ಅಂತ ಯಾದವಾರ್ಯರು ಬರೆದಿದ್ದಾರೆ. ತಥಾಚ ಯತಃ ಮಾರ್ಗಾದ್ಗತಃ ನಾವರ್ತೇತ, ಯಾವ ಮಾರ್ಗವನ್ನು ಹಿಡಿದು ಹೋದರೆ ಮರಳಿ ಮನೆಗೆ ಬರುವುದಿಲ್ಲವೋ, ಅಂದರೆ ಮನೆಗೆ ಪುನರ್ಗೃಹಂ ಪ್ರತ್ಯಾವರ್ತನಂನ, ಮರಳಿ ಮನೆಗೆ ಬರುವುದಿಲ್ಲ ಅಂತ ಇಷ್ಟೇ ಅರ್ಥ. ಅಂಥ ಉತ್ತರ ದಿಕ್ಕನ್ನು ಹಿಡಿದು ಹೋದ. ವೀರಾಧ್ವ ಅಂತ ಆ ಗತಿಗೆ ಹೆಸರು. ಇಷ್ಟು ಈ ಮೂಲಕ್ಕೆ ಅರ್ಥ ಬರೀಬೇಕು ಅಂತ ಯಾದವಾರ್ಯರು ಕೂಡ ಬರೆದಿದ್ದಾರೆ. ಇದಕ್ಕೆ ಈ ಭಾಗವತ ತಾತ್ಪರ್ಯವನ್ನು ಸಂಪಾದನೆ ಮಾಡುವಾಗ ಗೋವಿಂದಾಚಾರ್ಯನು ಅರ್ಥಗಳನ್ನು, ವಿಶೇಷ ಅರ್ಥಗಳನ್ನು ಬರೀಲಿಲ್ಲ. ಆದರೆ ಅಲ್ಲಿ ಯಾದವೇಂದ್ರರು ಮೊದಲಾದವರು ವ್ಯಾಖ್ಯಾನಕಾರರು, ಅದು ಯಾದವೇಂದ್ರರಿಗಿಂತ ಹೆಚ್ಚಾಗಿ ಅನಂತ ತೀರ್ಥರು ಮಾಡಿದ ಅರ್ಥಗಳನ್ನು ಕೋಟ್ ಮಾಡಿದ್ದಾರೆ. ಯತಃ ಅಂತ ಇದೆಯಲ್ಲ, ಅದು ತಸಿಲ್ ಪ್ರತ್ಯಯಂತವಾದ ಶಬ್ದ. ಅದಕ್ಕೆ ಯತ್ರ, ಯಾವ ವೀರಾಧ್ವದಲ್ಲಿ, ವೀರ ಮಾರ್ಗದಲ್ಲಿ, ಯತಃ ಅನ್ನೋ ಶಬ್ದಕ್ಕೆ ಯತ್ರ ಅಂತ ಅರ್ಥ ಮಾಡಬೇಕು. ಯತ್ರ ಅಂದರೆ ಯಾವ ವೀರ ಮಾರ್ಗದಲ್ಲಿ ಹೋದರೆ, ಗತಃ ವೀರ ನಾವರ್ತೇತ, ಅಂಥ ವೀರ ಮರಳಿ ಬರುವುದಿಲ್ವೋ, ತಂ ವೀರಾಧ್ವಾನಂ, ಅಂಥ ವೀರ ಮಾರ್ಗವನ್ನು ಕರಿಷ್ಯನ್ ಅಂದರೆ ಆ ಮಾರ್ಗವನ್ನು ಹಿಡಿದು ಆ ಪ್ರಯಾಣವನ್ನು ಪ್ರಾರಂಭಿಸಿ, ಉತ್ತರಾಂ ದಿಶಂ ವಿವೇಶ, ಉತ್ತರ ದಿಕ್ಕಿಗೆ ಹೊರಟ ಅಂತ ಇದು ಅನಂತ ತೀರ್ಥರು ಬರೆದದ್ದನ್ನು ಅಲ್ಲಿ ಕೋಟ್ ಮಾಡಿದ್ದಾರೆ ಗೋವಿಂದಾಚಾರ್ಯ. ಪ್ರಾಯ ಯಾದವೇಂದ್ರ ತೀರ್ಥರು ಅಂತ ಇನ್ನೊಬ್ಬರನ್ನ ಗೋವಿಂದಾಚಾರ್ಯ ಮತ್ತೇನು ಕೋಟ್ ಮಾಡ್ತಿರ್ತಾರೆ, ಪ್ರಾಚೀನ ವ್ಯಾಖ್ಯಾನಕಾರರು ಅಂತ. ಅವರನ್ನು ಇಲ್ಲಿ ಕೋಟ್ ಮಾಡಲಿಲ್ಲ, ಅವರೇನು ಪ್ರಾಯ ಇಲ್ಲಿ ಹೇಳಲಿಲ್ಲ. ಗೋವಿಂದಾಚಾರ್ಯರು ತಾವು ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ಅಡಿ ಟಿಪ್ಪಣಿಯನ್ನು ಹೆಚ್ಚು ಬರೆದಿಲ್ಲ. ಆದರೆ ತಮ್ಮ ಪ್ರವಚನ ಪಾಠಗಳಲ್ಲಿ ಇದ್ರ ಬಗ್ಗೆ ಕೆಲವು ವಿಷಯಗಳನ್ನು ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟಿಗೆ ವಿಮರ್ಶೆ ಮಾಡಬೇಕು. ಮೊದಲು ಅವ್ರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ವೀರಗತಿ ಅಂದರೆ ಮರಳಿ ಬರದೇ, ಮನೆಗೆ ಮರಳಿ ಬರದೇ ಇರುವಂಥ ಶರೀರಪಾತ
ಆಗುವವರೆಗೂ ಹೋಗ್ತಾನೇ ಇರುವುದು ಅನ್ನುವಂಥ ಒಂದು ನಿಶ್ಚಯ ಹಿಡಿದು ಹೋದ ಮಾರ್ಗ ಅಂತ ಏನಿದೆ, ಇದ್ರ ಬಗ್ಗೆ ಗೋವಿಂದಾಚಾರ್ಯಗೆ ಆ ಅಭಿಪ್ರಾಯದ ಬಗ್ಗೆ ಸಮಾಧಾನ ಇಲ್ಲ. ಏನನ್ನು ಶ್ರೀಧರರು ಮತ್ತು ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ, ಸಂಸಾರಕ್ಕೆ ಮರಳಿಯೇ ಬರುವುದಿಲ್ಲ ಅಂತ ಅರ್ಥ, ಆ ಅರ್ಥವನ್ನು ಖಂಡನೆ ಮಾಡುವುದು ಯೋಗ್ಯವೇ. ಆದರೆ ವಿಜಯಧ್ವಜರು, ಯಾದವಾರ್ಯರು ಮತ್ತಿತರರು ಮಾಡಿರುವ ಒಂದು ವ್ಯಾಖ್ಯಾನ ಏನಿದೆ, ಸಂಸಾರಕ್ಕೆ ಸಂಬಂಧಪಟ್ಟದ್ದು ಅಲ್ವೇ ಅಲ್ಲ, ಅದು ಮನೆಗೆ ಮರಳಿ ಬರುವುದಿಲ್ಲ ಅಂತ ಇಷ್ಟೇ ಅರ್ಥ. ದೇಹ ಬಿದ್ದು ಹೋಗುವವರೆಗೂ ದೇಹ ಪಾತ ಪರ್ಯಂತಂ ಹೋಗ್ತಾ ಇರುವುದು ಅನ್ನೋ ಅರ್ಥ ಏನಿದೆಯಲ್ಲ, ಅದು ವೀರಗತಿ ಅಂತ. ಅದನ್ನು ಗೋವಿಂದಾಚಾರ್ಯರು ಖಂಡನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾದವೇಂದ್ರ ತೀರ್ಥರು, ಅನಂತ ತೀರ್ಥರು, ವಿಜಯಧ್ವಜರು ಮೊದಲಾದವರೆಲ್ಲರೂ ಕೂಡ ಆಚಾರ್ಯರ ಭಾಗವತ ತಾತ್ಪರ್ಯವನ್ನು ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ, ಅದು ಸರಿಯಲ್ಲ ಅಂತ ಅಭಿಪ್ರಾಯ ಪಡ್ತಾರೆ. ಸರಿ, ಹಾಗಾಗಿ ಇವರೇನು ಅಭಿಪ್ರಾಯ ಪಡ್ತಾರೆ ಗೋವಿಂದಾಚಾರ್ಯರು ಅಂದರೆ, ವೀರ ಅಂದರೆ ಕ್ಷತ್ರಿಯ ಅಂತ ಅರ್ಥ, ಕ್ಷತ್ರಿಯ ಗತಿಯನ್ನು ಮರಳಿ ಪಡೆಯುವುದಿಲ್ಲ ಅಂತ ಅರ್ಥ. ಅದೇನು ಹಾಗಾದ್ರೆ ಕ್ಷತ್ರಿಯ ಅಂತ ಮಾತ್ಯಾಕೆ ಅಲ್ಲಿ ಬಂತು ಅಂದರೆ, ಅವರು ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿ ಬರುವಂಥ ಒಂದು ಮಾತನ್ನು ಅಲ್ಲಿ ನೆನಪು ಮಾಡ್ಕೊಳ್ತಾರೆ. ಶಾಂತಿ ಪರ್ವದಲ್ಲಿ ಭೀಷ್ಮರು ಈ ಪಂಚಪಾಂಡವರಿಗೆ ಧರ್ಮೋಪದೇಶ ಮಾಡುವಾಗ ಒಂದು ಮಾತು ಹೇಳ್ತಾರೆ, ಪುನರ್ಮಾನುಷ್ಯಮೇಷ್ಯಥ ಅಂತ. ಅದು ಇವತ್ತಿಗೂ ಮಹಾಭಾರತದಲ್ಲಿದೆ. ನಾವು ಹಿಂದೆ ಮಹಾಭಾರತ ಪ್ರವಚನದಲ್ಲೂ ಕೂಡ ಅದನ್ನು ಹೇಳಿದ್ದೇನೆ. ನೀವೆಲ್ಲರೂ ಕೂಡ ಮತ್ತೆ ಮನುಷ್ಯರಾಗಿ ಮರಳಿ ಬರುವವರಿದ್ದೀರಿ ಈ ಜಗತ್ತಿಗೆ ಅಂತ. ಅದನ್ನು ಆಧಾರವಾಗಿಟ್ಕೊಂಡು ನಾವು ಆಚಾರ್ಯರ ಅನುಯಾಯಿಗಳಾದವರು, ಮಧ್ವರ ಅನುಯಾಯಿಗಳಾದವರು, ಆಚಾರ್ಯರು ಅಲ್ಲಿ ಭೀಮಸೇನ ಏನಿದ್ದ, ಪಂಚಪಾಂಡವರಲ್ಲಿ ಒಬ್ಬನಾದ ಭೀಮಸೇನ, ಅವನು ಮನುಷ್ಯನಾಗಿ ಅಂದರೆ ಪೂರ್ಣಪ್ರಜ್ಞನಾಗಿ ಆನಂದ ತೀರ್ಥರಾಗಿ ಬಂದ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಇನ್ನು ಮುಂದೆ ಯಮ, ಅರ್ಜುನ, ನಕುಲ, ಸಹದೇವ ಮೊದಲಾದವರು ಆಚಾರ್ಯ ಅನುಯಾಯಿಗಳು, ಅವರೆಲ್ಲ ಯಾವ್ಯಾವ ರೂಪದಿಂದ ಬಂದಿದ್ರು ಅಂತ ಗೊತ್ತಿಲ್ಲ. ಅಂತೂ ಆಚಾರ್ಯರ ಅನುಯಾಯಿಗಳಾಗಿ ಅವರ ಕಾಲದಲ್ಲೇ ಅಥವಾ ಸ್ವಲ್ಪ ಕಾಲದ ಬಳಿಕ ಹೀಗೆಲ್ಲ ಅವ್ರು ಹುಟ್ಟಿದ್ರು ಅಂತ ಅರ್ಥ ಗೋವಿಂದಾಚಾರ್ಯ ಅರ್ಥ ಹೇಳ್ತಾರೆ. ಆ ಅರ್ಥ ಸರಿಯೇ, ಮಹಾಭಾರತದಲ್ಲಿ ಅಲ್ಲಿ ಓದುವಾಗ ಆ ಅರ್ಥ ಸರಿಯೇ. ಆದ್ದರಿಂದಲೇ ಮಧ್ವ ವಿಜಯದಲ್ಲಿ ಈ ನಿಜ ನೃಪತನು ಹೇಚಿತ್ತು ದೃಷ್ಟ್ಯ ಅತಿತುಷ್ಟೈ ಅಂತ ಹೀಗೆಲ್ಲ ಇದೆಯಲ್ಲ, ಅಲ್ಲೂ ಕೂಡ ಕೆಲವು ಈ ಥರದ ವ್ಯಾಖ್ಯಾನಗಳಿವೆ. ಭೀಮಸೇನನ ಆಯುಧವನ್ನು ಆಚಾರ್ಯರು ತೋರಿಸಿದ್ರು, ಆವಾಗ ಅವರಿಗೆಲ್ಲ ಆಶ್ಚರ್ಯ ಆಯಿತು ಆಚಾರ್ಯ ಜೊತೆಗಿದ್ದವರಿಗೆ ಅಂತ ಒಂದು ವ್ಯಾಖ್ಯಾನ ಇದೆ. ಮತ್ತು ಭೀಮಸೇನನ ಆಯುಧ ಅಲ್ಲ ಅದು, ಆ ವೀರರು, ಆಚಾರ್ಯ ಜೊತೆಗಿದ್ದ ವೀರರು, ಭೀಮನ ಜೊತೆಗಿದ್ದ ವೀರರು ಹಿಂದೆ ಹೋರಾಡಿದಾಗ ಯಾವ ಆಯುಧಗಳನ್ನು ಬಳಸಿದ್ರೋ ಆ ಆಯುಧಗಳು ಅಂತ ಮತ್ತೊಂದು ಅರ್ಥ ಇದೆ. ಅಲ್ಲಿ ಭೀಮನ ಗದೆ ಹಿಂದೆನೇ ಹೊರಟೋಗಿತ್ತು, ಆದ್ದರಿಂದ ಆ ಭೀಮನ ಗದೆ ಅಲ್ಲಿರುವ ಸಾಧ್ಯತೆ ಇಲ್ಲ. ಅದು ಈ ಉಳಿದ ವೀರರು ಹಿಂದೆ ಭೀಮನ ಜೊತೆಗೆ ಪಾಂಡವರ ಜೊತೆಗೆ ಏನಿದ್ರು ಅವರು ಬಳಸಿದ ಆಯುಧಗಳವು ಅಂತ ಗೋವಿಂದಾಚಾರ್ಯ ಅರ್ಥ ಬರೀತಾರೆ. ಇಲ್ಲಿ ಆ ಮಧ್ವ ವಿಜಯಕ್ಕೆ ಏನು ಅರ್ಥ ಅಂತ ನಾವು ನೋಡಬೇಕಾದ ಪ್ರಸಂಗ ಇದಲ್ಲ. ಅಂತೂ ಈ ಭೀಮಸೇನನ ಜೊತೆಗೆ ಪಾಂಡವರ ಜೊತೆಗೆ ಹೋರಾಟ ಮಾಡಿದ ಅನೇಕ ಜನ ವೀರರು ಈಗ ಒಂದು 700-800 ವರ್ಷದ ಹಿಂದೆ ಅನೇಕ ಜನ ಹುಟ್ಟಿದ್ರು. ಭೀಮಸೇನ ಅಂತೂ ಭೈಮೀ ತನುಹು ಮರುತಾಹ ಕಥಾಃ ಪರಸ್ಯ ಅಂತ ಹೇಳಿದಂತೆ ವಾಯುವಿನ ಭೀಮ ಎಂಬ ರೂಪವೇ ಮಧ್ವಾಗಿ ಹುಟ್ಟಿದ್ದು ಅಂತ ಸ್ಪಷ್ಟವಾಗಿ ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಕಂಡು ಬರ್ತದೆ. ಸರಿ, ಹಾಗಾದರೆ ಈಗ ನಾವು ಈ ಭಾಗವತ ತಾತ್ಪರ್ಯ ನೋಡ್ತಾ ಇದ್ದೀವಲ್ಲ, ಇಲ್ಲಿ 1ನೇ ಸ್ಕಂದದ 15ನೇ ಅಧ್ಯಾಯದ ಈ ಶ್ಲೋಕ ಏನು ನಾವು ನೋಡ್ತಾ ಇದ್ದೀವಲ್ಲ, 13ನೇ ಶ್ಲೋಕ, ಇದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆಯಲ್ಲ, ಇದನ್ನು ಗೋವಿಂದಾಚಾರ್ಯರು ಆ ಮಹಾಭಾರತದ ಪುನರ್ಮಾನುಷ್ಯಮೇಷ್ಯಥ ಅನ್ನುವ ಮಾತಿಗೆ ತೊಳಕು ಹಾಕಿ ವ್ಯಾಖ್ಯಾನ ಮಾಡ್ತಾರೆ. ಹಾಗಾದರೆ ವೀರಗತಿಂ ನಾವರ್ತೇತ ಅಂತೇನೋ ಭಾಗವತ ತಾತ್ಪರ್ಯ ಇದೆಯಲ್ಲ, ನಾವರ್ತೇತ ಅಂತ ಮೂಲದಲ್ಲಿದೆ, ಭಾಗವತದಲ್ಲೇ ಇದೆ. ಅದಕ್ಕೆ ಆಚಾರ್ಯರು ವೀರಗತಿಂ ಅಂತ ಅರ್ಥ ಬರೆದಿದ್ದಾರಲ್ಲ, ಅದಕ್ಕೆ ಗೋವಿಂದಾಚಾರ್ಯ ಹೀಗೆ ಅರ್ಥ ಮಾಡ್ತಾರೆ, ನೀವು ಈ ಪಾಂಡವರು ವೀರರಾಗಿ ಅಂದರೆ ಕ್ಷತ್ರಿಯರಾಗಿ ಮರಳಿ ಭೂಲೋಕಕ್ಕೆ ಬರುವುದಿಲ್ಲ. ಅವರು ಇನ್ನು ಬರುವುದಿದ್ರೆ, ಈಗೇನು ದೇಹ ಬಿಟ್ಟು ಹೋಗೋರಿದ್ದಾರೆ, ಇನ್ನು ಅವ್ರು ಬರುವುದಿದ್ರೆ ಮತ್ತೆ ಬ್ರಾಹ್ಮಣರಾಗಿ ಬರ್ತಾರೆ ಅಂತ ಅದಕ್ಕೆ ಅರ್ಥ ಬರೀತಾರೆ. ಆದ್ರಿಂದಲೇ ಮಧ್ವಾಚಾರ್ಯರು ನೀವು ಮರಳಿ ಬಂದಿದ್ದೀರಲ್ಲ ಅಂದರೆ, ಹೌದು, ನಾನು ಕ್ಷತ್ರಿಯನಾಗಿ ಬಂದಿಲ್ಲ ಅಷ್ಟೇ, ಬ್ರಾಹ್ಮಣನಾಗಿ ಬಂದಿದ್ದೀನಿ ಅಂತ ಅವರು ಈ ಮೂಲಕ ಸೂಚನೆ ಮಾಡಿದ್ದಾರೆ ಅಂತ ಗೋವಿಂದಾಚಾರ್ಯರು ಅದಕ್ಕೆ ಅರ್ಥ ಬರೀತಾರೆ. ಇಲ್ಲದೆ ಹೋದರೆ ವೀರ ಅನ್ನುವ ಶಬ್ದ ಅಲ್ಲಿ ಇದೆಯಲ್ಲ ತಾತ್ಪರ್ಯದಲ್ಲಿ, ಅದಕ್ಕೆ ವೀರ ಎಂಬ ಶಬ್ದಕ್ಕೆ ಕ್ಷತ್ರಿಯ ಅಂತ ನಾವು ಅರ್ಥ ಮಾಡದೆ ಹೋದರೆ ವೀರಗತಿ ಅಂತ ಅದನ್ನು ಹೇಳಬೇಕು ಯಾಕೆ? ಈ ಕೆಲವರು ಸಂಸಾರಕ್ಕೆ ಮರಳಿ ಬರದೇ ಇರುವಂತೆ ಶಾಶ್ವತವಾಗಿ ಹೊರಟೋಗ್ತಾರೆ ಅಂತ ಅರ್ಥ ಮಾಡಿದ್ದಾರಲ್ಲ, ಅವ್ರ ಪ್ರಕಾರ ಆದರೂ ವೀರ ಎಂಬ ಶಬ್ದ ಯಾಕೆ
ಅದಕ್ಕೆ ಸಾರ್ಥಕ ಏನು ಅಂತ ಪ್ರಶ್ನೆ ಬರ್ತದೆ. ಇನ್ನು ಸಂಸಾರಕ್ಕೆ ಮರಳಿ ಬರುವುದಿಲ್ಲ ಅಂತ ಅರ್ಥ ಅಲ್ಲ, ಮನೆಗೆ ಮರಳಿ ಬರುವುದಿಲ್ಲ ಅಂತ ಅರ್ಥ. ಶರೀರ ಬಿದ್ದು ಹೋಗುವ ತನಕ ಸಂಚಾರ ಮಾಡ್ತಿರ್ತೀವಿ ಅಂತ ಹೊರಟವ್ರದ್ದು ಅಂತ ಇನ್ನೊಂದು ಅರ್ಥ ಇದೆಯಲ್ಲ. ಅಲ್ಲಿ ಆದರೂ ವೀರ ಎಂಬ ಶಬ್ದಕ್ಕೆ ಸಾರ್ಥಕ ಏನು, ಅದನ್ನು ವೀರ ಅಂತ ಹೇಳ್ಬೇಕು ಯಾಕೆ, ವೀರಗತಿ ಅಂತ ಅದು ಹೇಳ್ಬೇಕು ಯಾಕೆ ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಆದ್ದರಿಂದ ವೀರ ಅಂದರೆ ಕ್ಷತ್ರಿಯ ಅಂತಲೇ ಅರ್ಥ ಮಾಡಬೇಕು. ಹೀಗೆ ಅರ್ಥ ಮಾಡಿದರೆ ಪಾಂಡವರು ಈಗ ದೇಹ ಪರಿತ್ಯಾಗ ಮಾಡಿ ಮುಂದೆ ಭೂಲೋಕದಲ್ಲಿ ಬರುವುದು ಕ್ಷತ್ರಿಯರಾಗಿ ಅಲ್ಲ, ಬ್ರಾಹ್ಮಣರಾಗಿ ಅಂತ ಅರ್ಥ ಸರಿ ಹೊಂದುತ್ತದೆ. ಈ ಒಂದು ಸೂಕ್ಷ್ಮವನ್ನು ಹಿಂದಿನ ಯಾವ ವ್ಯಾಖ್ಯಾನಕಾರರು ಕೂಡ ಗಮನಿಸಲಿಲ್ಲ. ಹೀಗೆ ಅರ್ಥ ಮಾಡುವುದೇ ಯೋಗ್ಯ ಆಗ್ತದೆ ಅಂತ ಗೋವಿಂದಾಚಾರ್ಯ ಅರ್ಥ ಮಾಡಿದ್ದಾರೆ. ಈಗ ಇದರ ಮೇಲೆ ನನ್ನ ಅಭಿಪ್ರಾಯ ನಾನು ಹೇಳೋನಿದ್ದೇನೆ, ಅದನ್ನು ತಾವೆಲ್ಲ ಆಲಿಸಿ ಅದ್ರ ಬಗ್ಗೆ ವಿಚಾರ ನನಗೆ ತಿಳಿಸ್ಬೇಕು. ಈ ವೀರಗತಿ ಅಂತ ಹೀಗೆ ಶಬ್ದ ಇದೆಯಲ್ಲ, ಆ ವೀರ ಅನ್ನೋ ಶಬ್ದ ಬಂದಿದೆ ಎಲ್ಲಿ ಅಂತ ಹೀಗೆ ನಾವು ಗಮನಿಸಬೇಕಾಗ್ತದೆ. ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ವೀರಾಧ್ವ ಅಂತ ಶಬ್ದ ಇದೆ ಇದೇ ಪ್ರಸಂಗದಲ್ಲಿ. ಅದಕ್ಕೆ ನೀವು ಗೋವಿಂದಾಚಾರ್ಯ ಏನು ಅರ್ಥ ಮಾಡಿದ್ದೀರಿ ಅಂತ ಅನ್ನೋದನ್ನು ಕೂಡ ಗಮನಿಸಬೇಕಾಗ್ತದೆ. ಅದೆಲ್ಲ ಮಾಡದೆ ಹೋದರೆ ಇಲ್ಲಿ ನೀವು ವೀರ ಅಂದರೆ ಕ್ಷತ್ರಿಯ ಅಂತ ಅರ್ಥ ಮಾಡಿದ್ದು, ಕ್ಷತ್ರಿಯರಾಗಿ ಮರಳಿ ಬರೋದಿಲ್ಲ ಬ್ರಾಹ್ಮಣರಾಗಿ ಮರಳಿ ಬರ್ತಾರೆ ಅಂತ ಅರ್ಥ ಮಾಡಿದ್ದು ಸರಿಯಾ ಅಂತ ವಿಚಾರ ಮಾಡಬೇಕಾಗ್ತದೆ. ಸರಿ, ಏನು ವೀರಗತಿ ಅಂದರೆ ಅದು ಏನು ಅಂದರೆ, ವೀರಗತಿ ಅನ್ನೋದನ್ನು ಮಹಾಭಾರತದಲ್ಲಿ ಎಲ್ಲೆಲ್ಲಿ ಬರ್ತದೆ ಅಂತ ಒಂದು ಬಾರಿ ನಾನು ತೆಗೆದು ನೋಡುವ ಪ್ರಯತ್ನ ಮಾಡಿದೆ. ಈ ಕ್ಷತ್ರಿಯರಾದವರು ಯುದ್ಧ ಭೂಮಿಯಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದರೆ ಮತ್ತು ಅಲ್ಲಿಂದ ಅವರು ಸದ್ಗತಿಯನ್ನು ಪಡೆದರೆ ಅದಕ್ಕೆ ವೀರಗತಿ ಅಂತ ಹೇಳ್ತಾರೆ ಅಂತ 1-2-4 ಕಡೆ ಬಂದಿದೆ. ಮತ್ತು ಇದೇ ಭಾಗವತ ನಾವೇನು ನೋಡ್ತಾ ಇದ್ದೀವಿ, ಇದೇ ಭಾಗವತದಲ್ಲೇ 1ನೇ ಸ್ಕಂದದ 7ನೇ ಅಧ್ಯಾಯ ಒಂದು ಕಡೆ ಇದೆ. ಅಲ್ಲೊಂದು ಶ್ಲೋಕ ಇದೆ, ಇವರೆಲ್ಲರೂ ಕೂಡ ವೀರಗತಿಯನ್ನು ಹೊಂದಿದರು ಅಂತ. ಅದು 32ನೇ ಶ್ಲೋಕ ಅಂತ ಹೀಗೆ ನೆನಪಿದೆ. ಅನೇಕ ಜನ ವೀರರೆಲ್ಲರೂ ಕೂಡ ವೀರಗತಿಯನ್ನು ತಲುಪಿದರು ಅಂತ ಹೀಗೊಂದು ಮಾತು ಕೇಳಿ ಬರ್ತದೆ. ಅದೇ 1ನೇ ಸ್ಕಂದದ 7ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿದೆ. ಯದಾ ಮೃಧೆ ಕೌರವ ಸಂಜಯಾನಾಂ ವೀರೇಶ್ವಥೋ ವೀರಗತಿಂ ಗತೇಶು. ಕುರುಪಾಂಡವ ಯುದ್ಧದಲ್ಲಿ ವೀರರು ವೀರಗತಿಯನ್ನು ಪಡೆದರು ಅಂತ ಅಲ್ಲಿದೆ. ಅಲ್ಲಿ ವೀರಗತಿ ಅಂದರೆ ಸದ್ಗತಿ ಅಂತ ಇಷ್ಟೇ ಅರ್ಥ. ಹೀಗೆ ಬಂದಿದೆ. ಮಹಾಭಾರತದಲ್ಲಿ ಆ ಥರದ ಅನೇಕ ಕಡೆ ಬಂದಿದೆ. ಇನ್ನು ಕೆಲವು ಕಡೆ ವೀರಗತಿ ಅನ್ನೋ ಶಬ್ದ ಮಹಾಭಾರತದಲ್ಲಿ ಈ ಅನುಶಾಸನ ಪರ್ವದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಿ 1-2 ಕಡೆ ಬಂದಿದೆ. ಆ ವೀರಗತಿ ಅಂದರೆ ಏನು ಅಂತಲೂ ನಾವು ಗಮನಿಸಬೇಕಾಗ್ತದೆ. ಆಹಾರ ನಿಯಮಂ ಕೃತ್ವ ಮುನಿರ್ದ್ವಾದಶ ವಾರ್ಷಿಕೀಂ, ಇದೆಲ್ಲ ಅನುಶಾಸನ ಪರ್ವದ 142ನೇ ಅಧ್ಯಾಯದಲ್ಲಿ 44ನೇ ಶ್ಲೋಕದ ರೂಪದಲ್ಲಿ ಬಂದಿದೆ. ನೀವು ಇದನ್ನು ಪಾಠ ಹಿಡಿದು ಗಮನಿಸುವವರಾದರೆ ಸ್ವಲ್ಪ ಅಧ್ಯಾಯ ವ್ಯತ್ಯಾಸ ಇರಬಹುದು. ಅಂತೂ ಉಮಾಮಹೇಶ್ವರ ಸಂವಾದ ಅಂತ ಇಷ್ಟು ಅದನ್ನು ನಾನು ಅಭ್ಯಾಸ ಮಾಡಿದೆ, ನಂಗೆ ಗೊತ್ತಾಯಿತು. ಈ ಸದ್ಗತಿಯನ್ನು ಪಡೆಯಬೇಕಾದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಶ್ರೇಷ್ಠ ಜನ್ಮಗಳನ್ನು ಪಡೆಯಬೇಕಾದ್ರೆ ಏನು ಮಾಡಬೇಕು ಅಂತ ಕೆಲವುದನ್ನು ಇಲ್ಲಿ ಹೇಳ್ತಿದ್ದಾರೆ. ಈ 12 ವರ್ಷದ ದೀಕ್ಷೆ ಅಂತಂದು ಮಾಡಬೇಕು. ದೇಹಂಚ ಅನಶನೇ ತ್ಯಕ್ತ್ವ, ಅನಶನ ಮಾಡಿ ಉಪವಾಸ ಮಾಡಿ ದೇಹವನ್ನು ಪರಿತ್ಯಾಗ ಮಾಡಬೇಕು. ಸ್ವರ್ಗಕ್ಕೆ ಹೋಗ್ತಾರೆ, ಸುಖ ಪಡಿತಾರೆ. ಗೃಹಾಣಿ ಚ ಮಹಾರಹಾಣಿ ಚಂದ್ರ ಶುಭ್ರಾಣಿ ಭಾಮಿನಿ, ಬೆಲೆ ಬಾಳುವಂಥ ಮನೆಗಳನ್ನು ಹೊಂದುತ್ತಾನೆ. ಅವನು ನಿಯತಾಶನಾಗಿದ್ದರೆ ಈ ಹಿಂದಿನ ಜನ್ಮದಲ್ಲಿ ಆಹಾರ ನಿಯಮ ಸಾಧಿಸಿದರೆ ಅವನಿಗೆ ಅಂಥ ಮುಂದಿನ ಜನ್ಮದಲ್ಲಿ ಮಹಾಸುಖ ದೊರೆಯುತ್ತದೆ. ಆತ್ಮಾನು ಉಪಜೀವನ್ಯ ದೀಕ್ಷಾಂ 12 ವಾರ್ಷಿಕೀಂ, ಸುಮಾರು 12 ವರ್ಷದ ಒಂದು ವ್ರತದ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ತ್ಯಕ್ವಾ ಮಹಾರ್ಣವಂ ದೇಹಂ ವಾರುಣಂ ಲೋಕಮಶ್ನುತೆ, ಈ ಒಂದು ಯಾವುದಾದ್ರು ವ್ರತ ಮಾಡಿ ಆ ಬಳಿಕ ದೊಡ್ಡ ಸಮುದ್ರದಲ್ಲಿ ದೇಹ ಪರಿತ್ಯಾಗ ಮಾಡಿದರೆ ವರುಣ ಲೋಕಕ್ಕೆ ಹೋಗ್ತಾನೆ. ಸಾಧಯಿತ್ವ ಆತ್ಮನಾತ್ಮಾನಂ ನಿರ್ದ್ವಂದ್ವೋ ನಿಷ್ಪರಿಗ್ರಹ, ಅದರ ಮುಂದೆ ಬರುವಂಥವು ಇನ್ನು ಕೆಲವು ಶ್ಲೋಕಗಳಿವೆ. ಚೀರ್ತ್ವ 12 ವರ್ಷಾಣಿ ದೀಕ್ಷಾಂ ಏತಾಂ ಮನೋಗತಾಂ, ಮನಸ್ಸಿನಲ್ಲಿರುವಂಥ ಸಂಕಲ್ಪಕ್ಕನುಸಾರವಾಗಿ 12 ವರ್ಷದ ಯಾಗ ಮಾಡಿದರೆ, ದೀಕ್ಷೆ ಮಾಡಿದರೆ ಅದರಿಂದ ಸದ್ಗತಿಯನ್ನು ಪಡಿತಾನೆ ಅಂತ. ಇಲ್ಲಿ ಅದೇ ಅನುಶಾಸನ ಪರ್ವದಲ್ಲಿ 142ನೇ ಅಧ್ಯಾಯದಲ್ಲಿ 55ನೇಯ ಶ್ಲೋಕ ಒಂದು ಹೀಗಿದೆ. ವೀರಾಧ್ವಾನ ಗತೋ ನಿತ್ಯಂ ವೀರಾಸನ ರತಸ್ತಥಾ ವೀರಸ್ಥಾಯಿ ಚ ಸತತಂ ವೀರಗತಿಂ ಅವಾಪ್ನುಯಾತ್. ವೀರಾದ್ ಮಾರ್ಗವನ್ನು ಹಿಡಿಯಬೇಕು. ವೀರಾಧ್ವಾನ ಗತಃ ಅಂದರೆ ವೀರ ಮಾರ್ಗವನ್ನು ಹಿಡಿಯಬೇಕು. ವೀರಾಸನದಲ್ಲಿ ಇರಬೇಕು ಅಂದರೆ ಧ್ಯಾನ ಮಾಡಲಿಕ್ಕೆ ಕೂತಾಗ ಸ್ಥಿರವಾದ ಆಸನದಲ್ಲಿರಬೇಕು. ವೀರಸ್ಥಾಯಿ, ಧೀರನಾಗಿ ತನ್ನ ಸಂಕಲ್ಪದಲ್ಲಿ ತಾನು ತೊಡಗಬೇಕು. ಅಂಥವನಿಗೆ ವೀರಗತಿ ಬರ್ತದೆ ಅಂತ ಹೀಗೆಲ್ಲ ಬಂದಿದೆ.
ಇಂಥವನ್ನೆಲ್ಲ ಮಾಡಿದರೆ ದೇವತೆಗಳ ಜೊತೆಗೆ ಸ್ವರ್ಗಲೋಕದಲ್ಲಿ ಸುಖವಾಗಿರ್ತಾನೆ, ವೀರಲೋಕ ಗತನಾಗ್ತಾನೆ, ವೀರಯೋಗ ಸಹ ಅಂತಿಗೆ ಅಲ್ಲೆಲ್ಲ ಶಬ್ದಗಳಿವೆ. ವೀರಾಧ್ವಾನಂ ಪ್ರಪದ್ಯೇದ್ಯ ತಸ್ಯ ಲೋಕಾ ಸನಾತನಾ. ಸತ್ವಗುಣವನ್ನು ಆಶ್ರಯಿಸಿ ದೀಕ್ಷಿತನಾಗಿದ್ದು ಶುಚಿಯಾಗಿದ್ದರೆ ಮತ್ತು ವೀರಾಧ್ವವನ್ನು ಆಶ್ರಯಿಸಿದರೆ, ಅಧ್ವ ಅಂದರೆ ಮಾರ್ಗ, ಅದೇ ಗತಿ ಅನ್ನೋದನ್ನು ಗಮನಿಸಬೇಕು, ಅವನು ಸದ್ಗತಿಯನ್ನು ಪಡಿತಾನೆ ಅಂತ ಹೀಗೆಲ್ಲ ಬಂದಿದೆ. ಇದು ಅನುಶಾಸನ ಪರ್ವದ ದಾನ ಧರ್ಮ ಪರ್ವದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಿ 142ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತ ಆಗ್ತದೆ. ಹೀಗೆ ವೀರಾಧ್ವ ಅನ್ನುವುದು ನಮಗೆ ಮಹಾಭಾರತದಲ್ಲಿ ಕಾಣಿಸುವಂತೆ, ಭಾಗವತದಲ್ಲೂ ಕಾಣಿಸುವಂತೆ ಒಂದು ಕ್ಷತ್ರಿಯರು ರಣಂ ಭೂಮಿಯಲ್ಲಿ ಯುದ್ಧವನ್ನು ಮಾಡಿ ಶರೀರ ಪರಿತ್ಯಾಗ ಮಾಡೋದು, ಮತ್ತೊಂದು ಧೈರ್ಯದಿಂದ ಈ ದೇಹವನ್ನು ಪರಿತ್ಯಾಗ ಮಾಡುವುದು ಅಂತಿಷ್ಟರ್ಥ ಕಂಡು ಬರ್ತದೆ. ಇದನ್ನೆಲ್ಲ ಗಮನಿಸಿದರೆ ಮತ್ತು ರಾಧಾಕೃಷ್ಣರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಸುಧಾ ಸುಧಿ ಅನ್ನೋ ವ್ಯಾಖ್ಯಾನದಲ್ಲಿ ಬಂದಿರುವಂತೆ, ವಯಸ್ಸು ಮೀರಿದಾಗ ನಾವಿನ್ನು ಜಗತ್ತಿನಲ್ಲಿ ಏನೂ ಮಾಡಬೇಕಾದಿಲ್ಲ ಅಂತಾದಾಗ ಮನೆಗೆ ಮರಳಿ ಬರುವ ಆಲೋಚನೆಯೇ ಇಲ್ಲದೇನೆ ಹೊರಟು ಹೋಗುವುದೇನಿದೆ ಅದನ್ನು ವೀರಾಧ್ವ ಅನ್ನಬೇಕು ಅಂತ ಬರೀತಾರೆ. ಆದ್ದರಿಂದ ಇಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿ ಈ 13ನೇ ಶ್ಲೋಕಕ್ಕೆ ನಾವರ್ತೇತ ವೀರಗತಿಂ ಅಂತಿದೆಯಲ್ಲ, ಇದಕ್ಕೆ ವೀರಗತಿ ಅಂದರೆ ವೀರರಾದವರು ಧೈರ್ಯಶಾಲಿಗಳಾದವರು ಹಿಡಿದು ಹೋಗುವ ಮಾರ್ಗ ಅಂತ ಅರ್ಥ ಮಾಡುವುದೇ ಯೋಗ್ಯವಾಗಿ ಕಾಣಿಸ್ತದೆ. ಇಲ್ಲಿ ಆ ಗತಃ ಅನ್ನುವ ಶಬ್ದ ಕೆಲವು ಕಡೆ ಇದೆ, ಇನ್ನು ಕೆಲವು ಕಡೆ ಇಲ್ಲ ಅಂತ ನಾನು ಹೇಳಿದೆ. ಪುರಾಣಿಕಾಚಾರ್ಯರು ಅನುವಾದ ಮಾಡಿರುವ ಪುಸ್ತಕದಲ್ಲಿ ನಾವರ್ತೇತ ವೀರಗತಿಂ ಅಂತ ಇಷ್ಟೇ ಇದೆ. ಆದರೆ ಅದು ಗಮನಿಸಬೇಕು ನಾವು, ಈ ಎಡಿಟಿಂಗ್ ಮಾಡುವಾಗ ತುಂಬ ಅಸ್ತವ್ಯಸ್ತ ಆಗಿ ಹೋಗ್ತದೆ. ಪುರಾಣಿಕಾಚಾರ್ಯರ ಪುಸ್ತಕದಲ್ಲಿ ನಾವರ್ತೇತ ವೀರಗತಿಂ ಅಂತಿದೆ, ಆದರೆ ನಾವರ್ತೇತ ಯಥೋ ಗತಃ ಅಂತ ಮುಂದೆ ಭಾಗವತದ ವಾಕ್ಯವನ್ನು ಕೂಡ ಇಟ್ಕೊಂಡಿದ್ದಾರೆ. ಪ್ರಾಯ ಗತಃ ಅನ್ನುವ ಶಬ್ದ ಅಲ್ಲೇನಾದರೂ ಹೊರಟು ಹೋಗಿರಬೇಕು ಅಂತ ಕಾಣಿಸ್ತದೆ. ಯಾಕೆ ಹಾಗೆ ಅಂದರೆ, ಸಂಸ್ಕೃತ ಪುಸ್ತಕ ಇದೆಯಲ್ಲ KT ಪಾಂಡುರಂಗಾಚಾರ್ಯ ಮಾಡಿದ್ದು, ಅಲ್ಲಿ ನಾವರ್ತೇತ ವೀರಗತಿಂ ಗತಃ ಅಂತ ಈ ಗತ ಅನ್ನೋ ಶಬ್ದ ಇದೆ. ಸ್ವಯಂ ಗೋವಿಂದಾಚಾರ್ಯರು ಇದನ್ನು ಒಪ್ತಾರೆ. ಆಚಾರ್ಯ ಭಾಗವತ ತಾತ್ಪರ್ಯ ರಚನೆ ಮಾಡಿದ್ದಾರಲ್ಲ, ಇಷ್ಟು ಮಾಡಿದರೂ ಕೂಡ ಅದು ನಮಗೆ ಒಂದೊಂದೇ ಶಬ್ದವನ್ನು ಅವರು ಬಳಕೆ ಮಾಡ್ತಾರೆ, ಬಹಳ ಮಿತಭಾಷೆ ಆದ್ದರಿಂದ ಅವರು ಬರೆದರೂ ಕೂಡ ನಮಗೆ ಅದರಿಂದ ಪೂರ್ಣ ಜ್ಞಾನ ಆಗದಂತೆ ಆಗಿಬಿಡ್ತದೆ, ಗೊಂದಲ ಆಗಿಬಿಡ್ತದೆ. ಅನೇಕ ವ್ಯಾಖ್ಯಾನಕಾರರು ಆದ್ದರಿಂದ ಅಲ್ಲಿ ದಾರಿ ತಪ್ಪುವಂತಾಗ್ತದೆ ಅಂತ ಅವರೇ ಹೇಳಿದ್ದಾರೆ. ಅದು ಸಂಭಾವ್ಯನೇ. ಯಾಕೆ ಹೀಗಾಗ್ತದೆ ಅಂದರೆ, ಆಚಾರ್ಯರು ಕೆಲವು ಕಡೆ ಒಂದು ಶಬ್ದವನ್ನು, ಭಾಗವತದಲ್ಲಿರುವ ಒಂದು ಶಬ್ದವನ್ನು ಹೇಳಿ ಅದಕ್ಕೆ ಅರ್ಥರೂಪವಾಗಿ ಈಸ್ ಈಕ್ವಲ್ ಟು ಅನ್ನುವ ಮಾದರಿಯಲ್ಲಿ ಒಂದು ಅರ್ಥ ಹೇಳ್ತಾರೆ. ಇನ್ನು ಕೆಲವು ಕಡೆ ಅವರು ಬಳಸಿರುವ ಆ ಶಬ್ದ ಕೇವಲ ಅನ್ವಯವನ್ನು ತೋರಿಸುವುದಾಗಿರ್ತದೆ, ಅವರು ಅದಕ್ಕೆ ಅರ್ಥ ವಿವರಣೆ ಮಾಡುವ ರೀತಿಯಲ್ಲಿ ಇರೋದಿಲ್ಲ. ಹೇಗೆ ಅನ್ವಯ ಮಾಡ್ಕೋಬೇಕು ಮೂಲದಲ್ಲಿರುವ ಶಬ್ದಗಳಿಗೆ ಮಾತ್ರ ತೋರಿಸ್ತಾರೆ. ಆದ್ದರಿಂದ ಆಚಾರ್ಯರು ಕೊಟ್ಟ ಶಬ್ದ ಅದು ಅರ್ಥ ವಿವರಣೆಯೋ ಅನ್ವಯ ವಿವರಣವೋ ಅಂತ ಅನ್ನೋದು ಅನೇಕ ಸರಿ ಗೊತ್ತಾಗೋದಿಲ್ಲ. ಇದು ಹಿಂದೆನೂ ಕೂಡ ಅಂಥ ಗೊಂದಲ ನಾನು ಅನುಭವಿಸಿದ್ದೀನಿ. ಗೋವಿಂದಾಚಾರ್ಯ ಕೂಡ ಅಂಥದನ್ನು ಅನೇಕ ಕಡೆ ಹೇಳೇ ಇದ್ದಾರೆ. ಸರಿ, ಈಗ ನಮ್ಮ ಗೋವಿಂದಾಚಾರ್ಯ ಸಂಪಾದನೆ ಮಾಡಿರುವ ಪುಸ್ತಕದಲ್ಲಂತೂ ವೀರಗತಿಂ ನಾವರ್ತೇತ ವೀರಗತಿಂ ಅಂತ ಇಷ್ಟೇ ಇದೆ. ಅದಕ್ಕೆ ಅನಂತ ತೀರ್ಥದ ಮಾತು ಮಾತ್ರ ಅಲ್ಲೇ ಕಂಡು ಬರ್ತದೆ. ಯತಃ, ಭಾಗವತದಲ್ಲಿ ಯತಃ ಅಂತಿದೆ, ಅದಕ್ಕೆ ಯತ್ರ ಅಂತ ಅರ್ಥ. ಯತ್ರ ಅಂದರೆ ಅದಕ್ಕೆ ಮತ್ತೆ ಅರ್ಥ ವೀರ ಮಾರ್ಗದಲ್ಲಿ ಹೋದವರು, ಹೋದವರು ಮರಳಿ ಬರುವುದಿಲ್ಲ. ಗತಃ ವೀರ ನಾವರ್ತತೆ, ಅಂಥ ವ್ಯಕ್ತಿ ಮರಳಿ ಬರುವುದಿಲ್ಲ, ಅಂಥ ವೀರ ಮಾರ್ಗವನ್ನು ಹಿಡಿದು ಇವನು ಹೊರಟ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಆದ್ದರಿಂದ ಗತಃ ಅನ್ನೋ ಶಬ್ದ ಅಲ್ಲಿಲ್ಲ ಗೋವಿಂದಾಚಾರ್ಯ ಸಂಪಾದನೆ ಮಾಡಿರುವ ಭಾಗವತ ತಾತ್ಪರ್ಯದಲ್ಲಿ. ಇನ್ನು ಕೆಲವು ಕಡೆ ಗತಃ ಅಂತಿದೆ. ಗತಃ ಅಂತಿದ್ರೆ ಅದು ಚೆನ್ನಾಗಿರ್ತದೆ. ಗತಃ ಅಂತಿದ್ರೆ ವೀರಗತಿಂ ಗತಃ, ಮೂಲ ಶ್ಲೋಕದಲ್ಲಿರುವುದೇನು ಅಂದರೆ ನಾವರ್ತತೆ ಅಂತ, ಮರಳಿ ಬರುವುದಿಲ್ಲ ಅಂತ. ಯಾರು ಮರಳಿ ಬರುವುದಿಲ್ಲ ಅಂದರೆ ವೀರಗತಿಂ ಗತಃ, ವೀರಗತಿಗೆ ಹೋದವನು, ವೀರಗತಿಯನ್ನು ಹಿಡಿದು ಹೋದವನು ಮರಳಿ ಬರುವುದಿಲ್ಲ ಅಂತ ಗತಃ ಅನ್ನೋ ಶಬ್ದ ಅಲ್ಲಿದ್ದರೆ ಚೆನ್ನಾಗಿರ್ತದೆ. ಇಲ್ಲದೆ ಹೋದರೂ ಕೂಡ ಅದನ್ನು ಏನಾದರೂ ಮಾಡಿ ಹೊಂದಿಸಬಹುದು, ಅದು ವಿಷಯ ಬೇರೆ. ಯಾಕಂದರೆ ಮೂಲದಲ್ಲಿ ಗತಃ ಅಂತ ಶಬ್ದ ಅಂತೂ ಇದ್ದೇ ಇದೆ. ಗತಃ ಅಂದರೆ ಎಲ್ಲಿಗೆ ಹೋದವನು? ಯಥೋ ಗತಃ, ಯಾವ ಮಾರ್ಗವನ್ನು ಹಿಡಿದು ಹೋದವನು. ಯತಃ ಅಂತಲ್ಲಿ ಶಬ್ದ ಇದೆ. ಯತಃ ಅಂದರೆ ಉತ್ತರ ದಿಕ್ಕಿನ ಕಡೆಗೆ ಹೊರಟವನು ಅಂತ. ಅದಕ್ಕೆ ವೀರಗತಿಂ ಅಂತ ಅನ್ನೋದನ್ನು ಆಚಾರ್ಯರು ಸೇರಿಸಿದ್ದಾರೆ. ಅದು ಯಾಕೆ ಆ ಥರ ಸೇರಿಸಿದ್ದಾರೆ ಅಂದರೆ, ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯ ಗಮನಿಸಬೇಕು.
ಗೋವಿಂದಾಚಾರ್ಯರು ಹಿಂದಿನವರನ್ನ ನಿರಾಕರಣೆ ಮಾಡುವ ಸಂದರ್ಭದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ ಅನ್ನೋದನ್ನು ಗಮನಿಸಲಿಲ್ಲ. ಹಾಗೆ ತಾವು ಅದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದೀವಿ ಅನ್ನೋದನ್ನು ಗಮನಿಸಲಿಲ್ಲ. ಅದು ಸಮಸ್ಯೆ. ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದಲ್ಲಿ 61ನೇ ಶ್ಲೋಕದಲ್ಲಿ ಸಂತ್ಯಜ್ಯ ರಾಜಸಿಂಹಾನಿ ವೈಷ್ಣವಂ ಯೋಗಮಾಸ್ಥಿತಾ ವೀರಾಧ್ವಾನಂ ಯಯುಸ್ಸರ್ವೇ ಕೃಷ್ಣಯಾಸಃ ಪಾಂಡವಾಹ. ರಾಜಚಿಹ್ನೆಗಳನ್ನೆಲ್ಲ ಬದಿಗಿಟ್ಟು ಹರಿಧ್ಯಾನ ಮಾಡ್ತಾ ಯೋಗನಿಷ್ಠರಾಗಿ ಪಾಂಡವರು ದ್ರೌಪದಿಯೊಂದಿಗೆ ಯೋಗಿಗಳಿಗೆ ಯೋಗ್ಯವಾದ ಈಶಾನ್ಯ ದಿಕ್ಕಿನ ಮಾರ್ಗದಲ್ಲಿ ಮಹಾಪ್ರಸ್ಥಾನ ಕೈಗೊಂಡ್ರು ಅಂತ ಪುರಾಣಿಕಾಚಾರ್ಯರು ಅನುವಾದ ಮಾಡಿದ್ದಾರೆ. ಅದೇ ಮಹಾಪ್ರಸ್ಥಾನ ಅನ್ನೋದು ಆ ವೀರಾಧ್ವಾನಂ ಯಯುಹು. ಆ ಶ್ಲೋಕದಲ್ಲಿ 61ನೇ ಶ್ಲೋಕದಲ್ಲಿ ಇವರೆಲ್ಲರೂ ದ್ರೌಪದಿಯ ಜೊತೆಗೆ ಪಾಂಡವರು ಯಯುಹು ಹೋದರು. ಆ ಯಯುಹು ಅನ್ನೋದಕ್ಕೆ ಕರ್ಮ ಯಾವುದು ಅಂದರೆ ವೀರಾಧ್ವಾನಂ. ಅಧ್ವಾ ಅಂದ್ರು ಗತಿ ಅಂದ್ರು ಅದೇ ಅರ್ಥ, ಮಾರ್ಗ ಅಂದ್ರು ಅದೇ ಅರ್ಥ. ವೀರಾಧ್ವಾನಂ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ವೀರಗತಿಂ ಅಂತ ಹೇಳಿದ್ದಾರೆ. ಸರಿ, ಆ ವೀರಾಧ್ವಾನಂ ಅಂತ ಅನ್ನೋದಕ್ಕೆ ನೀವೇನು ಅರ್ಥ ಮಾಡಿದಿರಿ ಗೋವಿಂದಾಚಾರ್ಯ? ಅಲ್ಲಿ ಅದನ್ನು ಒಂದು ಬಾರಿ ನೋಡ್ಬೇಕಲ್ಲ, ವಿಚಾರ ಮಾಡಿದರೆ. ಅದೇ ಶ್ಲೋಕಕ್ಕೆ ವೀರಾಣಾಮೇವ ಸಾಧ್ಯಂ ಅಧ್ವಾನಂ ಅಂತ ಅರ್ಥ ಮಾಡಿದಿರಿ. ವೀರರಿಗೆ ಮಾತ್ರ ಸಾಧ್ಯ ಆಗುವ ಮಾರ್ಗವನ್ನು ಹಿಡಿದು ಹೋದರು. ವೀರಮರಣಂ ಇಚ್ಛತಾಂ ಯೋಗ್ಯಂ ಅಧ್ವಾನಂ ಅಂತ ನೀವೇ ಅರ್ಥ ಮಾಡಿದ್ದೀರಿ. ವೀರರಿಗೆ ಮಾತ್ರ ಅಂದರೆ ಧೀರರು, ಧೈರ್ಯಶಾಲಿಗಳಾದವರು, ಅವರು ಯಾವ ಜಾತಿಯವರು ಇರಬಹುದು, ಅವರು ಹಿಡಿದು ಹೋಗುವ ಮಾರ್ಗ ಅದು. ಅಂಥ ಮಾರ್ಗವನ್ನು ಧರ್ಮರಾಜನು ಕೂಡ ಅನುಸರಿಸಿದ ಅಂತ ನೀವೇ ಗೋವಿಂದಾಚಾರ್ಯಲ್ಲಿ ಅರ್ಥ ಮಾಡಿದ್ದೀರಿ. ಅದರಿಂದ ವೀರಗತಿ ಅಂತನ್ನುವುದಕ್ಕೆ ನೀವು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಬರುವಂತಹ ಪುನರ್ಮಾನುಷ್ಯಮೇಷ್ಯಥ ಅನ್ನುವ ಮಾತನ್ನು ತಳಕ ಹಾಕುವ ಒಂದು ಸಾಧ್ಯತೆ ಅವಕಾಶ ಏನೂ ಇಲ್ಲ. ಆ ವಿಷಯ ಸರಿ, ಪುನರ್ಮಾನುಷ್ಯಮೇಷ್ಯಥ, ನೀವು ಮತ್ತೆ ಮನುಷ್ಯರಾಗಿ ಬರುವವರಿದ್ದೀರಿ ಅಂತದ ಭೀಷ್ಮರು ಪಾಂಡವರಿಗೆ ಹಿಡಿದು ವಿಷಯ ಸರಿ. ಆದರೆ ಅದಕ್ಕೂ ಈ ಭಾಗವತ ತಾತ್ಪರ್ಯಕ್ಕೂ ಏನೂ ಸಂಬಂಧವಿಲ್ಲ. ಯಾಕಂದರೆ ಇಲ್ಲಿ ವೀರಗತಿಮಂತ ಆಚಾರ್ಯರು ಪ್ರಯೋಗ ಮಾಡಿರುವುದು, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವೀರಾಧ್ವಾನಂ ಅಂತ ಪ್ರಯೋಗ ಮಾಡಿರುವುದು ಎರಡು ಸಮಾನವಾಗಿದೆ. ನೀವು ಅದನ್ನು ಗಮನಿಸಲಿಲ್ಲ. ಅಲ್ಲಿ ನೀವು ಬೇರೆಯೇ ವ್ಯಾಖ್ಯಾನ ಮಾಡಿದ್ದೀರಿ ಗೋವಿಂದಾಚಾರ್ಯರು. ವೀರರಿಗೆ ಮಾತ್ರ ಸಾಧ್ಯ ಆಗುವ ಮಾರ್ಗ ಅದು ಅಂತ. ಆದ್ದರಿಂದ ವೀರ ಶಬ್ದ ಅಲ್ಲಿ ಸಾರ್ಥಕ ಅನ್ನೋದನ್ನು ಕೂಡ ನೀವೇ ಒಪ್ಕೊಂಡಿದ್ದೀರಿ. ಆದರೆ ಬೇರೆ ವ್ಯಾಖ್ಯಾನಕಾರರು ವೀರರಿಗೆ ಮಾತ್ರ ಸಾಧ್ಯ ಆಗುವ ಮಾರ್ಗ ಅಂತ ವ್ಯಾಖ್ಯಾನ ಮಾಡಿದಾಗ ವೀರ ಎಂಬ ಶಬ್ದಕ್ಕೆ ಏನು ಸಾರ್ಥಕ್ಯ ಅಂತ ಪ್ರಶ್ನೆ ಮಾಡ್ತೀರಿ. ಹಾಗೆ ಪ್ರಶ್ನೆ ಮಾಡುವುದಕ್ಕೆ ಏನು ಅರ್ಥ ಇದೆ ನೀವು ಪ್ರಶ್ನೆ ಮಾಡುವುದಕ್ಕೆ? ಇದಕ್ಕೆ ನನಗೆ ಉತ್ತರ ಸಿಗೋದಿಲ್ಲ. ಇದನ್ನು ನೀವು ಕೇಳುವವರು ಕೂಡ ಸಮಾಧಾನ ಚಿತ್ತರಾಗಿ ಏಕಾಗ್ರತೆಯಿಂದ ಅದನ್ನೆಲ್ಲ ಕೇಳಬೇಕು. ಪುರಾಣಿಕಾಚಾರ್ಯ ಮಾಡಿದ ವ್ಯಾಖ್ಯಾನ, ಹಾಗೆ ಗೋವಿಂದಾಚಾರ್ಯ ಮಾಡಿದ ವ್ಯಾಖ್ಯಾನ ತಾತ್ಪರ್ಯ ನಿರ್ಣಯಕ್ಕೆ, ಹಾಗೆ ಭಾಗವತ ತಾತ್ಪರ್ಯಕ್ಕೆ ಎರಡನ್ನೂ ಕೂಡ ಗಮನಿಸಬೇಕಾಗ್ತದೆ. ಮತ್ತು ಪಾಠ ಯಾವುದು ಸರಿ? ಗತಃ ಪಾಠ ಸರಿಯೋ, ವೀರಗತಿಂ ಅಷ್ಟೇ ಸರಿಯೋ? ವೀರಗತಿಂ ಗತಃ ಅಂತಿದ್ರೆ ಚೆನ್ನಾಗಿರ್ತದೆ ಅಂತ ನನಗೆ ಎಷ್ಟು ಅನ್ನಿಸ್ತದೆ. ಯತಃ ಅಂತಲ್ಲಿ ಏನು ಶಬ್ದ ಇದೆ, ಆ ಯತಃ ಅಂತ ಅನ್ನುವುದಕ್ಕೆ ಭಾಗವತದಲ್ಲಿರುವ ಯತಃ ಅಂತ ಅನ್ನುವುದನ್ನೇ ಆಚಾರ್ಯರು ವೀರಗತಿಂ ಅನ್ನುವ ಮಾತಿನಿಂದ ವಿವರಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಮತ್ತು ಅದನ್ನೇ ತಾತ್ಪರ್ಯ ನಿರ್ಣಯದಲ್ಲಿ ವೀರಾಧ್ವಾನಂ ಅಂತ ಹೇಳಿದ್ದಾರೆ. ಅಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದನ್ನು, ಆಚಾರ್ಯ ಹೇಳಿದ್ದನ್ನು ಮತ್ತು ನೀವೇ ವ್ಯಾಖ್ಯಾನ ಮಾಡಿದ್ದನ್ನು ಕೂಡ ನೀವು ಗಮನಿಸಲಿಲ್ಲ ಗೋವಿಂದಾಚಾರ್ಯ. ಇಲ್ಲಿ ವೀರಗತಿಂ ಅನ್ನೋದಕ್ಕೆ ಬೇರೆಯೇ ಅರ್ಥ ಹೇಳ್ತಾ ಇದ್ದೀರಿ. ಹಿಂದಿನ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಇಲ್ಲಿ ತಪ್ಪು ಅರ್ಥ ಮಾಡಿದ್ದಾರೆ, ಆಚಾರ್ಯರ ಅಭಿಪ್ರಾಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಿ. ಇದು ಉಚಿತ ಅನಿಸೋದಿಲ್ಲ. ಇಲ್ಲಿ ನಾವರ್ತೇತ ವೀರಗತಿಂ ಅಂತಲೇ ಪಾಠ ಇರಲಿ, ಗತಃ ಅಂತ ಪಾಠ ಇದ್ದರೆ ಬಹಳ ಚೆನ್ನಾಗಿರ್ತದೆ ನನ್ನ ದೃಷ್ಟಿಯಿಂದ, ಅನ್ವಯ ದೃಷ್ಟಿಯಿಂದ. ನನಗೆ ಯಾವತ್ತೂ ಕೂಡ ಒಂದು ಶ್ಲೋಕಕ್ಕೆ, ಒಂದು ವ್ಯಾಖ್ಯಾನಕ್ಕೆ ಆಕಾಂಕ್ಷ ಅನ್ವಯ ಅನ್ನೋದು ನನಗೆ ಬಹಳ ಮುಖ್ಯ ಆಗ್ತದೆ. ಆಕಾಂಕ್ಷ ಅನ್ವಯಗಳನ್ನು ಅಲ್ಲಿ ಜೋಡಿಸ್ಕೊಂಡು ಯಾವ ಪಾಠ ಸರಿ ಅಂತ ನಾನು ಅನೇಕ ಬಾರಿ ತೀರ್ಮಾನ ಮಾಡ್ತಿರ್ತೇನೆ. ನನ್ನ ಸಮೀಪವರ್ತಿಗಳಾದವರಿಗೆ ನಿಮಗದು ಗೊತ್ತಿದೆ. ಆದ್ದರಿಂದ ವೀರಗತಿಂ ಗತಃ, ವೀರಗತಿಯಲ್ಲಿ ಹೋದವನು, ಅಲ್ಲಿ ನೋಡಿ ಯತಃ ಗತಃ ಅಂತಿದೆಯಲ್ಲ ಭಾಗವತದಲ್ಲಿ, ಅದನ್ನು ಆಚಾರ್ಯರು ಗತಃ ಅಂತ ಅನ್ನೋದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಯತಃ ಅಂತ ಅನ್ನೋದನ್ನು ವೀರಗತಿಂ ಮಾತಿನಿಂದ ವಿವರಿಸಿದ್ದಾರೆ. ಅದರಿಂದ ಯಥೋಗತಃ ಈಸ್ ಈಕ್ವಲ್ ಟು ವೀರಗತಿಂ ಗತಃ ನ ಆವರ್ತೇತ ಅಂತ. ನಾವರ್ತೇತ ಅನ್ನೋದನ್ನ ಕ್ರಿಯಾಪದವನ್ನು ನಾವೇಲೆ ಇಟ್ಕೋಬೇಕು. ಯಾವ ವೀರಗತಿಯನ್ನು ಹಿಡಿದು ಹೋದವನು ಮರಳಿ ಬರುವುದಿಲ್ಲವೋ ಅಂಥ ವೀರಗತಿಯನ್ನು ಹಿಡಿದು ಹೋದ ಯುಧಿಷ್ಠಿರ ಅಂತ ಒಟ್ಟಾರೆ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಇಲ್ಲಿ ನೀವು ಮತ್ತೆ ಕ್ಷತ್ರಿಯ ಜನ್ಮವನ್ನು ಪಡೆಯುವುದಿಲ್ಲ, ಬ್ರಾಹ್ಮಣ ಜನ್ಮವನ್ನು ಪಡಿತೀರಿ ನೀವು ಪಾಂಡವರು ಅಂತ ಆ ಅರ್ಥವೂ ಕೂಡ ಮಹಾಭಾರತದಲ್ಲಿ ಆ ಕಾಂಟೆಕ್ಸ್ನಲ್ಲಿ ಸರಿಯೇ, ಅದು ಫ್ಯಾಕ್ಟ್ ಕೂಡ, ಹಾರ್ಡ್ ಫ್ಯಾಕ್ಟ್ ಅದು, ಅದೇನು ಬರೇ ಫ್ಯಾಕ್ಟ್ ಅಲ್ಲ, ಹಾರ್ಡ್ ಫ್ಯಾಕ್ಟ್ ಅದು. ಆದರೆ ಈ ಸಂದರ್ಭದಲ್ಲಿ ಹೇಳಿದ್ದು ವೀರಗತಿ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಆಗಲಿ ಮಹಾಭಾರತ ತಾತ್ಪರ್ಯದಲ್ಲಾಗಲಿ ಹೇಳಿದ್ದು, ಆ ಕ್ಷತ್ರಿಯ ಜನ್ಮ ಬ್ರಾಹ್ಮಣ ಜನ್ಮ ಅದು ಯಾವುದಕ್ಕೂ ಏನೂ ಸಂಬಂಧವೂ ಇಲ್ಲ.
ವೀರರಾದವರಿಗೆ, ಮನಸ್ಸನ್ನು ಗೆದ್ದವರಿಗೆ ಮಾತ್ರ ಸಾಧ್ಯ ಆಗುವ ಒಂದು ಪಯಣ ಇದು. ಅದಕ್ಕೆ ಅದನ್ನೇ ಮಹಾಪ್ರಸ್ಥಾನ ಅನ್ನುವುದು. ಇನ್ನು ಬೇಡ ನಮಗೆ ಈ ಜನ್ಮ ಅಂತಾದಾಗ ಅವರು ಹೊರಟೋಗ್ತಾರಲ್ಲ, ಅದೇ ವೀರಗತಿ, ಅದೇ ವೀರಾಧ್ವ ಅಂತ ನನ್ನ ಅಭಿಪ್ರಾಯ ಇದ್ರ ಬಗ್ಗೆ. ಅದನ್ನು ಈ 13ನೇ ಶ್ಲೋಕದ ವ್ಯಾಖ್ಯಾನದ ಜೊತೆಗೆ ಹೇಳಿದ್ದೇನೆ. ಇದ್ರ ಬಗ್ಗೆ ಶ್ರೋತೃಗಳು, ವಿದ್ವಾಂಸರು ಮೊದಲಾದವರು ಕೇಳಿದವರು ತಮ್ಮ ಅಭಿಪ್ರಾಯ ಹೇಳಬೇಕು, ಏನು ಸಂಕೋಚ ಪಡಬಾರದು ಅಂತ ಹೇಳಿ ಈ ಭಾಗವನ್ನು ಇಲ್ಲಿಗೆ ಸಮಾಪ್ತ ಮಾಡ್ತಿದ್ದೇನೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.